ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ನಾವು ಇವತ್ತಿನ ಕ್ಲಾಸ್ ಒಳಗ ಅಭ್ಯಾಸ 3.3 ಡಿಸ್ಕಸ್ ಮಾಡೋಣ. ಕ್ಲಿಯರ್. ಫಸ್ಟ್ ಕ್ವಶನ್ ಏನ್ ಕೇಳ್ಯಾನ, ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೊಟ್ಟಾನ. ಹೌದಾ? ಫಸ್ಟ್ ಗೆ ವರ್ಜಿಸುವ ವಿಧಾನದಿಂದ ಕಂಡುಹಿಡಿಬೇಕಂತ, ಆಮೇಲೆ ಆದೇಶ ವಿಧಾನದಿಂದ ಕಂಡುಹಿಡಿಬೇಕಂತ. ಕಂಡುಹಿಡಿಯ ನೋಡ್ರಿ. ಫಸ್ಟ್ ಏನ್ ಕೊಟ್ಟಾನ, ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 5 ಕೊಟ್ಟಾನ. ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 5 ಕೊಟ್ಟಾನ. ಇದು ಸಮೀಕರಣ 1 ಅನ್ನೋಣ. ಇನ್ನೊಂದು ಸಮೀಕರಣ ಏನೈತಿ, 2x ಮೈನಸ್ 3y, ಒಂದು ನಿಮಿಷ, 2x ಮೈನಸ್ 3y ಈಸ್ ಈಕ್ವಲ್ ಟು 4 ಕೊಟ್ಟಾನ. ಒಂದು ಸಮೀಕರಣ x ಪ್ಲಸ್ y ಈಸ್ ಈಕ್ವಲ್ ಟು 5 ಕೊಟ್ಟಾನ. ಎರಡನೇ ಸಮೀಕರಣ 2x ಮೈನಸ್ 3y ಈಸ್ ಈಕ್ವಲ್ ಟು 4 ಕೊಟ್ಟಾನ. ಇವಾಗ ವರ್ಜಿಸುವ ವಿಧಾನ ಮಾಡ್ಬೇಕಂದ್ರ ಸಹಗುಣಕಗಳ ಸಮ ಅದಾವಲ್ಲ ಚೆಕ್ ಮಾಡ್ಕೊಳ್ರಿ. ಎಕ್ಸ್ದು ಸಮ ಇಲ್ಲ, ವಾಯ್ದು ಸಮ ಇಲ್ಲ. ಅವಾಗ ಈ ವಾಯ್ ಸಹಗುಣಕವನ್ನ ಮ್ಯಾಲಿನ ಸಮೀಕರಣ ಗುಣಾಕಾರ ಮಾಡ್ಬೇಕ. ಮ್ಯಾಲಿರೋ ವಾಯ್ನ ಸಹಗುಣಕವನ್ನ ಕೆಳಗಿರೋ ರೇಖಾತ್ಮಕ ಸಮೀಕರಣಕ್ಕ ಏನ್ ಮಾಡ್ಬೇಕ, ಗುಣಾಕಾರ ಮಾಡ್ಬೇಕ. ಇಲ್ಲಿ ವಾಯ್ನ ಸಹಗುಣಕ ಎಷ್ಟೈತಿ, 3 ಐತಿ. ಆ 3ನ್ನ ಇದಕ್ ಗುಣಾಕಾರ ಮಾಡ್ರಿ. ಕ್ಲಿಯರ್. ಮ್ಯಾಲ ವಾಯ್ನ ಸಹಗುಣಕ ಎಷ್ಟೈತಿ, 1 ಐತಿ. ಏನಿಲ್ಲ ಅಂದ್ರೆ 1 ಇರ್ತದ. ಆ 1ನ್ನ ಇದಕ್ ಗುಣಾಕಾರ ಮಾಡ್ರಿ. ಇವಾಗ ಗುಣಾಕಾರ ಮಾಡ್ತಾ ನೋಡ್ರಿ. 3 ಗುಣಾಕಾರ x, 3x ಪ್ಲಸ್ 3 1 3y ಈಸ್ ಈಕ್ವಲ್ ಟು 3 5 15. 3 ತಗೊಂಡು ಇಷ್ಟಕ್ಕೂ ಗುಣಾಕಾರ ಮಾಡ್ಬೇಕು. ಇಂಥ ಲೆಕ್ಕ ಆಲ್ರೆಡಿ ನಾವು ಹಿಂದಿನ ಕ್ಲಾಸ್ ಒಳಗೆ ಕಲ್ಕೊಂಡೇವಿ. ಯಾರು ನೋಡಿಲ್ಲಲ್ಲ ಅದನ್ನ ನೋಡ್ಕೊಂಡ್ ಬರ್ರಿ. ನೆಕ್ಸ್ಟ್ ಕ್ವಶನ್, 1 2 2x ಮೈನಸ್ 1 3 3y ಈಸ್ ಈಕ್ವಲ್ ಟು 4 1 4. ಇವಾಗ ಸಮೀಕರಣ 1 ಅನ್ರಿ, ಸಮೀಕರಣ 2 ಅನ್ರಿ. ಕ್ಲಿಯರ್. ಯಾಕೆ ಸಮೀಕರಣ 1 ಸಮೀಕರಣ 2 ಈಗ ಬರ್ಕೊಂಡಿ, ವಾಯ್ನ ಸಹಗುಣಕ ಸಮ ಅದು, ಅವಾಗ ನಾ ಸಮೀಕರಣ 1 ಸಮೀಕರಣ 2 ಕೊಟ್ಟೆ. ಕ್ಲಿಯರ್. ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ಸಮೀಕರಣಗಳನ್ನ ಕೂಡಿಸ್ಬೇಕು, ಏನ್ ಕಳಿಬೇಕು, ಹೆಂಗ್ ಗುರ್ತಾಡೋದ, ಫಸ್ಟ್ ನಡಕಿರೋ ಚಿಹ್ನೆನ ನೋಡ್ರಿ. ಒಂದು ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಅಲ್ಲಿ ಮ್ಯಾಲ ಪ್ಲಸ್ ಐತಿ, ಕೆಳಗ ಮೈನಸ್ ಐತಿ. ಅದಕ್ಕ ಚಿಹ್ನೆ ಬೇರೆ ಬೇರೆ ಅದಾವ. ಸಮೀಕರಣಗಳನ್ನ ಏನ್ ಮಾಡ್ಬೇಕ, ಬೇರೆ ಬೇರೆ ಇದ್ದಾಗ ಕೂಡಿಸ್ಬೇಕ. ಸಮೀಕರಣ 1ನ ಸಮೀಕರಣ 2ನ್ನ ಕೂಡಿಸ್ರಿ. ಸಮೀಕರಣ 1 ಪ್ಲಸ್ ಸಮೀಕರಣ 2. ಕ್ಲಿಯರ್. ಸಮೀಕರಣ 1 ಏನೈತಿ, 3x ಪ್ಲಸ್ 3x ಪ್ಲಸ್ 3y, 3x ಪ್ಲಸ್ 3y ಈಸ್ ಈಕ್ವಲ್ ಟು 15 ಐತಿ. ಸಮೀಕರಣ 2 ಏನೈತಿ, 2x ಮೈನಸ್ 3y ಈಸ್ ಈಕ್ವಲ್ ಟು 4 ಐತಿ. ಕ್ಲಿಯರ್. ಇವಾಗ ಸಮೀಕರಣಗಳನ್ನ ಕೂಡ್ಸಕತ್ತೇವಿ, ಚಿಹ್ನೆ ಬದಲಾಗಂಗಿಲ್ಲ, ಆಲ್ರೆಡಿ ನಾವು ಕಲ್ಕೊಂಡೇವಿ. 15ಕ್ಕೆ 4ನ್ನ ಕೂಡ್ಸಿದ್ರ 19 ಪ್ಲಸ್ 3y ಮೈನಸ್ 3y ಕ್ಯಾನ್ಸಲ್. 3x 2x ಕೂಡ್ಸಿದ್ರ 5x. ಕ್ಲಿಯರ್. ಎಷ್ಟ್ ಜೊತೆ ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಏನಕೈತಿ, ಭಾಗಾಕಾರ ಆಕೈತಿ. 19 ಭಾಗಿಸು 5 ಆಕೈತಿ. ಎಕ್ಸ್ ಬೆಲೆ ಸಿಕ್ತ. ಇವಾಗ ಎಕ್ಸ್ ಬೆಲೆಯನ್ನ ಯಾವ್ದಾದ್ರು ಸಮೀಕರಣದೊಳಗೆ ಹಾಕ್ಬಿಡ್ರಿ. ಎಕ್ಸ್ ಬೆಲೆಯನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸಮೀಕರಣ 1 ಏನೈತಿ, 3x ಪ್ಲಸ್ 3y ಈಸ್ ಈಕ್ವಲ್ ಟು 15. ಈ ಸಮೀಕರಣ ತಗೊಂಡೆ. ಸಮೀಕರಣ 1 ಅಂದ್ರೆ ಅದ ಬದಲು ಮಾಡ್ಕೊಂಡಿರೋದು. ಇವಾಗ 3 ಅಷ್ಟ ಬರ್ಕೊಳ್ರಿ. ಎಕ್ಸ್ ಅಂದ್ರೆ ಎಷ್ಟು ಬಂದೈತಿ, 19 ಬಂದೈತಿ, ಭಾಗಿಸು 5 ಪ್ಲಸ್ 3y ಈಸ್ ಈಕ್ವಲ್ ಟು 15. 3 19 ಅಥವಾ 19 3 57 ಭಾಗಿಸು 5. 19 19 19 2 38 19 3 57. ಕ್ಲಿಯರ್. ಪ್ಲಸ್ 3y ಈಸ್ ಈಕ್ವಲ್ ಟು 15. 3y ಅಷ್ಟೇ ಇರ್ಲಿ, 15 ಅಷ್ಟೇ ಇರ್ಲಿ, ಪ್ಲಸ್ 57 ಭಾಗಿಸು 5 ಪ್ಲಸ್ ಐತಿ. ಈ ಸೈಡ್ ಬಂದ್ರೆ ಏನಕೈತಿ, ಮೈನಸ್ ಆಕೈತಿ. 57 ಭಾಗಿಸು 5. ಕ್ಲಿಯರ್. ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ. 3y ಅಷ್ಟೇ ಇರ್ಲಿ, 1 5 5 ಮೈನಸ್ ಇದರಿಂದ ಇದು ಗುಣಾಕಾರ 5 15 ಅಥವಾ 15 5 75 ಮೈನಸ್ 1 57. ಕ್ಲಿಯರ್. 3y ಅಷ್ಟೇ ಇರ್ಲಿ, 75 57 ಹೋದ್ರ 75 57 ಹೋದ್ರ 15 7 ಹೋದ್ರ 8, 7 5 ಹೋದ್ರ 7 6 ಹೋದ್ರ 1 18 18 ಭಾಗಿಸು 5.
ಕ್ಲಿಯರ್. ಇಲ್ಲಿ y ಜೊತೆ 3 ಗುಣಾಕಾರ ಐತಿ, ಚಿಡಿಯನ್ನ ಬಂದ್ರೆ ಏನಾಗೈತಿ ಭಾಗಾಕಾರ ಆಕೈತಿ. ಎಲ್ಲಿ ಭಾಗಾಕಾರ ಆಕೈತಿ? 5 ಬಾಜು ಬರ್ತೈತಿ. ಅದ 3 ಕಟ್ತಾ ಹೊಡ್ಯಾನ. 3 1 3 3 6 18. y ಬೆಲೆ 6/5. x ಬೆಲೆ 19/5 ಬಂತ. y ಬೆಲೆ ಎಷ್ಟು ಬಂತ? y ಬೆಲೆ ಎಷ್ಟು ಬಂತ? 6/5 ಬಂತ ನೋಡ್ರಿ. ಕ್ಲಿಯರ್. y ಬೆಲೆ 6/5. ಅರ್ಥ ಆಗೈತೆ ಅನ್ಕೋತಾನೆ. ನೆಕ್ಸ್ಟ್ ನೋಡ್ರಿ, ಇದ ಕ್ವಶನ್ ಅನ್ನ ಯಾವ ವಿಧಾನದ ಮೂಲಕ ಮಾಡ್ಬೇಕಂತ? ಆದೇಶ ವಿಧಾನದ ಮೂಲಕನ ಮಾಡ್ಬೇಕಂತ. ಆಲ್ರೆಡಿ ನಾವು ಆದೇಶ ವಿಧಾನವನ್ನ ಹಿಂದಿನ ಅಭ್ಯಾಸಗಳು ಕಲ್ಕೊಂಡೇವಿ. ಅದನ್ನ ಮಾಡ್ಬಿಡೋಣ ನೋಡ್ರಿ. ಒಂದನೇ ಸಮೀಕರಣ ಏನೈತಿ? x ಪ್ಲಸ್ y ಇಸ್ ಈಕ್ವಲ್ ಟು 5 ಐತಿ. ಒಂದನೇ ಸಮೀಕರಣ x ಪ್ಲಸ್ y ಇಸ್ ಈಕ್ವಲ್ ಟು 5. ಎರಡನೇ ಸಮೀಕರಣ ಏನೈತಿ? ಎರಡನೇ ಸಮೀಕರಣ 2x ಮೈನಸ್ 3y ಇಸ್ ಈಕ್ವಲ್ ಟು 4 ಐತಿ. 2x ಮೈನಸ್ 3y ಇಸ್ ಈಕ್ವಲ್ ಟು 4. 2x ಮೈನಸ್ 3y ಇಸ್ ಈಕ್ವಲ್ ಟು 4. ಇದು ಸಮೀಕರಣ 1 ಅನ್ರಿ. ಇದು ಸಮೀಕರಣ 2 ನಾನು. ಕ್ಲಿಯರ್. ಎರಡು ಸಮೀಕರಣ ಬರ್ಕೊಂಡಿವಿ. ಒಂದ್ ಸಮೀಕರಣ ಉಪಯೋಗ ಮಾಡಿ x ಬೆಲೆಯನ್ನ ಕಂಡಿಡ, ಇನ್ನೊಂದು ಸಮೀಕರಣ ಹಾಕ್ಬಿಟ್ರೆ x ಬೆಲೆ ಸಿಗ್ತೈತಿ. ಆಲ್ರೆಡಿ ನಾವು ಬಹಳಷ್ಟು ಪ್ರಾಬ್ಲಮ್ಸ್ ಮಾಡೀವಿ ಅಂತಾವ. ಕ್ಲಿಯರ್. ಇವಾಗ x ಅಷ್ಟೇ ಇರ್ಲಿ, 5 ಅಷ್ಟೇ ಇರ್ಲಿ, ಪ್ಲಸ್ y ಈ ಸೈಡ್ ಬಂದ್ರೆ ಮೈನಸ್ y. ಸಮೀಕರಣ 3 ಕೊಡ್ರಿ. ಸಮೀಕರಣ 1 ಉಪಯೋಗ ಮಾಡ್ಕೊಂಡ x ಬೆಲೆಯನ್ನ ಕಂಡಿಡಿದೆ. ಕ್ಲಿಯರ್. ಇವಾಗ ಈ x ಬೆಲೆನ ಸಮೀಕರಣ 2 ಒಳಗೆ ಹಾಕ್ಬೇಕಾ? ಆಲ್ರೆಡಿ ನಾವು ಬಹಳ ಪ್ರಾಬ್ಲಮ್ಸ್ ಮಾಡೀವಿ ಅಂತಾವ. ಕ್ಲಿಯರ್. ಇವಾಗ x ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನೈತಿ? 2x ಮೈನಸ್ 3y ಈಸ್ ಈಕ್ವಲ್ ಟು 4 ಐತಿ. 2 ಅಷ್ಟೇ ಇರ್ಲಿ, x ಅಂದ್ರೆ 5 ಮೈನಸ್ y ಬಂದೈತಿ, ಮೈನಸ್ 3y ಅಷ್ಟೇ ಇರ್ಲಿ ಈಸ್ ಈಕ್ವಲ್ ಟು 4. 2 5 10, 2 ಗುಣಾಕಾರ y 2y ಮೈನಸ್ 3y ಹಂಗ ಈಸ್ ಈಕ್ವಲ್ ಟು 4. 10 ಅಷ್ಟೇ ಇರ್ಲಿ. ನೋಡ್ರಿ ಇಲ್ಲಿ 2 ಸಂಖ್ಯೆ ಚಿಹ್ನೆ ಸೇಮ್ ಅದಾವ, ಕೂಡಿಸ್ಬೇಕ. 2y 3y ಕೂಡಿಸಿದ್ರ 5y, 5y ಮೈನಸ್ 5y ಈಸ್ ಈಕ್ವಲ್ ಟು 4. ಕ್ಲಿಯರ್. ಮೈನಸ್ 5y ಅಷ್ಟೇ ಇರ್ಲಿ, 4 ಅಷ್ಟೇ ಇರ್ಲಿ, ಪ್ಲಸ್ 10 ಈ ಸೈಡ್ ಬಂದ್ರೆ ಮೈನಸ್ 10, ಮೈನಸ್ 5y ಹಂಗೆ ಇರ್ಲಿ. 2 ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ, ಕಳಿಬೇಕ. 10ರಾಗ 4 ಹೋದ್ರ 6. ಕ್ಲಿಯರ್. 2 ಮೈನಸ್ 6, 2 ಕಡೆ ಮೈನಸ್ ಬಂದು ಈ ಮೈನಸ್ ಕ್ಯಾನ್ಸಲ್ ಮಾಡ್ರಿ. y ಜೊತೆ 5 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಏನಕೈತಿ ಭಾಗಾಕಾರ ಆಕೈತಿ. y ಬೆಲೆ 6/5. ಕ್ಲಿಯರ್. y ಬೆಲೆ ಬಂತು. ಈ y ಬೆಲೆಯನ್ನ ಸಮೀಕರಣ ಎದ್ರ ಹಾಕ್ಬೇಕ? 1ರಾಗ ಹಾಕ್ರಿ, 2ರಾಗ ಹಾಕ್ರಿ, 3ರಾಗ ಹಾಕ್ರಿ. ಕ್ಲಿಯರ್. 3 ಹಾಕ್ತಾನೆ, ಯಾಕಂದ್ರೆ x ಬೆಲೆ ಡೈರೆಕ್ಟ್ ಸಿಗುತ್ತೆ ನನಗೆ. ಕ್ಲಿಯರ್. ಆದ್ರಿಂದ y ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನೈತಿ? ಸಮೀಕರಣ 3 ನೋಡ್ರಿ. x ಈಸ್ ಈಕ್ವಲ್ ಟು 5 ಮೈನಸ್ y ಐತಿ. x ಅಷ್ಟೇ ಬರ್ಕೊಳ್ರಿ, 5 ಅಷ್ಟೇ ಇರ್ಲಿ, ಮೈನಸ್ y ಅಂದ್ರ 6/5 ಬಂದೈತಿ. ಕ್ಲಿಯರ್. ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ. x ಈಸ್ ಈಕ್ವಲ್ ಟು ಫಸ್ಟ್ ಛೇದ ಗುಣಾಕಾರ ಮಾಡ್ರಿ. 5 1 5, 5 5 25 ಮೈನಸ್ 6 1 6. x ಅಷ್ಟೇ ಇರ್ಲಿ. 25ರೊಳಗ 6 ಹೋದ್ರ 19/5. x ಬೆಲೆ 19/5 ಬಂತ, y ಬೆಲೆ 6/5 ಬಂತ. ಕ್ಲಿಯರ್. ಹಿಂದಿನ ಲೆಕ್ಕ ನೋಡ್ರಿ, ಸೇಮ್ ಅದಾವನ. y ಬೆಲೆ 6/5 ಐತಿ, x ಬೆಲೆ 19/5 ಐತಿ. x ಬೆಲೆ 19/5 ಐತಿ, y ಬೆಲೆ 6/5 ಐತಿ. ಕ್ಲಿಯರ್. ಎರಡು ವಿಧಾನದಿಂದ ಲೆಕ್ಕ ಮಾಡ್ಕೊಂತ ಹೋಗ್ಬೇಕು ನೋಡ್ರಿ. ನೆಕ್ಸ್ಟ್ ಕ್ವಶನ್, 3x ಪ್ಲಸ್ 4y ಇಸ್ ಈಕ್ವಲ್ ಟು 10 ಕೊಟ್ಟಾನ. ಅದಾದ್ಮೇಲೆ 2x ಮೈನಸ್ 2y ಇಸ್ ಈಕ್ವಲ್ ಟು 2 ಕೊಟ್ಟಾನ. ಎರಡು ಸಮೀಕರಣ ಬರ್ಕೊಡ್ರಿ. ಫಸ್ಟ್ ಆದೇಶ ವಿಧಾನ, ಫಸ್ಟ್ ವರ್ಜಿಸುವ ವಿಧಾನ ಮಾಡ್ಬೇಕ. 3x ಪ್ಲಸ್ 4y ಇಸ್ ಈಕ್ವಲ್ ಟು 10. ಎರಡನೇ ಸಮೀಕರಣ 2x ಮೈನಸ್ 2y ಇಸ್ ಈಕ್ವಲ್ ಟು 2. ಕ್ಲಿಯರ್. ಇವಾಗ x ನ ಸಹಗುಣಕ ಸಮಾದಾವ? ಇಲ್ಲ. y ನ ಸಹಗುಣಕ ಸಮಾದಾವ? ಅವು ಇಲ್ಲ. ಕ್ಲಿಯರ್. ಅವಾಗ ಏನ್ ಮಾಡ್ಬೇಕ? ಸಮ ಇಲ್ಲ ಅಂದಾಗ ಸಮ ಮಾಡ್ಕೋಬೇಕ. ಹೆಂಗ್ ಸಮ ಮಾಡ್ಕೋಬೇಕ? ಈ y ನ ಸಹಗುಣಕವನ್ನ ಇದಕ್ ಗುಣಾಕಾರ ಮಾಡೋದ, ಈ y ನ ಸಹಗುಣಕವನ್ನ ಇದಕ್ ಗುಣಾಕಾರ ಮಾಡೋದು. ಕ್ಲಿಯರ್. ಇವಾಗ 2 3 6 6x ಪ್ಲಸ್ 2 4 8 8y, 2 10 20 20 ಬಂತು.
ಕ್ಲಿಯರ್. ನೆಕ್ಸ್ಟ್ ನಾಲ್ಕರಲ್ಲಿ ಗುಣಾಕಾರ ಮಾಡ್ರಿ, ನಾಲ್ಕಕ್ಕೆ ಇಡೀ ಸಮೀಕರಣಕ್ಕೆ ಗುಣಾಕಾರ ಮಾಡ್ಬೇಕು. ನಾಲ್ಕನ್ನು ತಗೊಂಡ 4 2 8 8 ಎಕ್ಸ್ ಮೈನಸ್ 4 2 8 8 ವೈ ಇಸ್ ಈಕ್ವಲ್ ಟು 4 2 8. ಇವಾಗ ಸಮೀಕರಣ ಕೊಡ್ರಿ, ಯಾಕಂತಂದ್ರೆ ವಾಯ್ನ ಸಹಗುಣಕ ವಾಯ್ನ ಸಹಗುಣಕ ಸಮ ಬಂದು ಈಗ ಸಮೀಕರಣ 1 ಕೊಡ್ರಿ, ಇದಕ್ಕ ಸಮೀಕರಣ 2 ಕೊಡ್ರಿ. ಕ್ಲಿಯರ್ ಕೊಟ್ಟಿವಿ. ಇವಾಗ ಸಮೀಕರಣಗಳನ್ನು ಕುಡಿಸ್ಬೇಕೇನ್ ಕಳಿಬೇಕು? ಕುಡಿಸ್ಬೇಕು. ಯಾಕಂದ್ರೆ ಚಿಹ್ನೆ ಬ್ಯಾರೆ ಬೇರೆ ಅದಾವ, ಅದರ ಸಂಬಂಧ ಸಮೀಕರಣ 1ಕ್ಕ ಸಮೀಕರಣ 2 ಕೂಡಿಸ್ರಿ. ಕ್ಲಿಯರ್. 6x ಪ್ಲಸ್ 8y ಇಸ್ ಈಕ್ವಲ್ ಟು 20, 8x ಮೈನಸ್ 8y ಈಸ್ ಈಕ್ವಲ್ ಟು 8. ಸಮೀಕರಣಗಳನ್ನ ಕೂಡ್ಸಾಕತ್ತೇವಿ, ಏನು ಬದಲಾಗಂಗಿಲ್ಲ. 20ಕ್ಕೆ 8 ಕೂಡಿಸಿದ್ರೆ 28 ಅಷ್ಟೇ ಇರಲಿ. ನೆಕ್ಸ್ಟ್ ಪ್ಲಸ್ 8y ಮೈನಸ್ 8y ಕ್ಯಾನ್ಸಲ್. 6x 8x ಕೂಡಿಸಿದ್ರೆ 14x, ಎಕ್ಸ್ ಜೊತೆ 14 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಏನಕೈತಿ ಭಾಗಾಕಾರ ಆಕೈತಿ. 14 ಒಂದ್ಲೆ 14, 14 2 28, ಎಕ್ಸ್ ಬೆಲೆ 2 ಬಂತು. ಕ್ಲಿಯರ್. ಇವಾಗ ಆ ಎಕ್ಸ್ ಬೆಲೆಯನ್ನ ಸಮೀಕರಣ 1ರಾಗ ಹಾಕ್ರಿ, 2ರಾಗ ಹಾಕ್ರಿ. ಎಕ್ಸ್ ಬೆಲೆಯನ್ನು ಸಮೀಕರಣ 1ರವ್ರು ಹಾಕ್ರಿ, 2ರಾಗ ಹಾಕ್ರಿ. 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ? 6x ಪ್ಲಸ್ 8y ಈಸ್ ಈಕ್ವಲ್ ಟು 20 ಐತಿ. ಎರಡನೇ ಸಮೀಕರಣ 1 ಬರ್ಕೊಂಡೆ. ಕ್ಲಿಯರ್. ಇವಾಗ ಎಕ್ಸ್ ಬೆಲೆ ಹಾಕೋ ನೋಡ್ರಿ, 6 ಅಷ್ಟೇ ಇರಲಿ. ಎಕ್ಸ್ ಅಂದ್ರೆ ಬಂದೈತಿ 2 ಬಂದೈತಿ, ಪ್ಲಸ್ 8y ಹಂಗ ಬರೀರಿ 20. ಕ್ಲಿಯರ್. ಎಕ್ಸ್ ಬೆಲೆ 2 ಬಂತೆ, ಅದನ್ನ ಬರ್ದೆ. 6 2 12 ಪ್ಲಸ್ 8y ಈಸ್ ಈಕ್ವಲ್ ಟು 20. 8y ಅಷ್ಟೇ ಇರಲಿ, 20 ಅಷ್ಟೇ ಇರಲಿ, ಪ್ಲಸ್ 12 ಈ ಸೈಡ್ ಬಂದ್ರೆ ಮೈನಸ್ 12 ಆಕೈತಿ. 8y ಹಂಗ ಬರ್ಕೊಳ್ರಿ. 20ರಾಗ 12 ಹೋದ್ರ 8, y ಜೊತೆ 8 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಭಾಗಾಕಾರ ಆಕೈತಿ. 8 ಒಂದೇ 8, 8 ಒಂದೇ 8, ಛೇದದೊಳಗಿರೋ 1ಅನ್ನ ಕನ್ಸಿಡರ್ ಮಾಡಬೇಡ್ರಿ. y ಬೆಲೆ 1. ಕ್ಲಿಯರ್. ಎಕ್ಸ್ ಬೆಲೆ 2 ಬಂತ, y ಬೆಲೆ 1 ಬಂತ. ಕ್ಲಿಯರ್. ಇಷ್ಟು ಮಾಡಿದ್ರೆ ನಿಮಗ 2 ಮಾರ್ಕ್ಸ್. ನೋಡ್ರಿ ಇದನ್ನ ಆದೇಶ ವಿಧಾನ ಮಾಡೋಣ. ಕ್ಲಿಯರ್. ಫಸ್ಟ್ ನೋಡ್ರಿ, 3x ಪ್ಲಸ್ 4y ಇಸ್ ಈಕ್ವಲ್ ಟು 10 ಐತಿ, ಸಮೀಕರಣ 1 ಅಂತ ಕೊಟ್ಟೇವಿ. 2x ಮೈನಸ್ 2y ಇಸ್ ಈಕ್ವಲ್ ಟು 2 ಕೊಟ್ಟಾನ, ಹೌದಾ? ಇವಾಗ 3x ಅನ್ನ ಹಂಗ ಬರ್ಕೊಳ್ರಿ, 3x ಅನ್ನ ಹಂಗ ಬರ್ಕೊಳ್ರಿ. ಕ್ಲಿಯರ್. 10 ಅಷ್ಟೇ ಇರಲಿ, ಪ್ಲಸ್ 4y ಈ ಸೈಡ್ ಬಂದ್ರೆ ಮೈನಸ್ 4y ಆಕೈತಿ. ಇದಕ್ಕೆ ಸಮೀಕರಣ 3 ಅಂತ ಕೊಡ್ರಿ. ಕ್ಲಿಯರ್. ಈ ಸಮೀಕರಣ 3, ಇನ್ನು ಎಕ್ಸ್ ಬೆಲೆ ಬಂದಿಲ್ಲ, ಸಮೀಕರಣ 3 ಕೊಡ್ಬೇಡ್ರಿ. ಎಕ್ಸ್ ಅಷ್ಟೇ ಇರಲಿ. ಕ್ಲಿಯರ್. 10 ಮೈನಸ್ 4y ಅಷ್ಟೇ ಇರಲಿ, ಗುಣಾಕಾರ 3 ಐತಿ, ಸೈಡ್ ಬಂದ್ರೆ ಭಾಗಾಕಾರ 3 ಅಂತ. ಈಗ ಸಮೀಕರಣ 3 ಕೊಡ್ರಿ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ಈ ಎಕ್ಸ್ ಬೆಲೆಯನ್ನು ಸಮೀಕರಣ ಎದುರು ಹಾಕ್ರಿ. ಎಕ್ಸ್ ಬೆಲೆಯನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನೈತಿ? 2x ಮೈನಸ್ 2y ಈಸ್ ಈಕ್ವಲ್ ಟು 2 ಐತಿ. ಕ್ಲಿಯರ್. 2 ಅಷ್ಟೇ ಬರ್ಕೊಳ್ರಿ. ಎಕ್ಸ್ ಅಂದ್ರ 10 ಮೈನಸ್ 4y ಡಿವೈಡೆಡ್ ಬೈ 3 ಮೈನಸ್ 2y ಅಷ್ಟೇ ಇರಲಿ. 2 ಗೆರೆ ಕೆಳಗ ಏನಿಲ್ಲ ಅಂದ್ರೆ 1 ಇರ್ತದ, ಹೌದಾ? ಈ ಗುಣಾಕಾರ ಮಾಡ್ತಾ ನೋಡ್ರಿ. 2 10 20 ಮೈನಸ್ 2 4 8y ಡಿವೈಡೆಡ್ ಬೈ 3 ಹಂಗ ಇರ್ಲಿ, ಮೈನಸ್ 2y ಅಷ್ಟೇ ಇರಲಿ ಈಸ್ ಈಕ್ವಲ್ ಟು 2. 2 10 20, 2 4 8, ಗೆರೆ ಕೆಳಗೆ 3 ಐತಿ, 3 ಅಷ್ಟೇ ಇರಲಿ, ಮೈನಸ್ 2y ಹೆಂಗ. ಕ್ಲಿಯರ್. ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ. ಈಗ ಓರೆ ಗುಣಾಕಾರ ಮಾಡ್ತಾ ನೋಡ್ರಿ. 3 1 3, 1 ಗುಣಾಕಾರ 20 ಮೈನಸ್ 1 ಗುಣಾಕಾರ 8 8y ಮೈನಸ್ 3 2 6y ಈಸ್ ಈಕ್ವಲ್ ಟು 2, ಹೌದಾ? 20 ಅಷ್ಟೇ ಇರಲಿ. 20 ಅಷ್ಟೇ ಇರಲಿ, ಮೈನಸ್ 8y 6y ಕೂಡಿಸಿದ್ರೆ ಎಷ್ಟು y? ಮೈನಸ್ 14y ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 2. 20 ಅಷ್ಟೇ ಇರಲಿ, ಮೈನಸ್ 14y ಅಷ್ಟೇ ಇರಲಿ, 3 2 6 ಭಾಗಾಕಾರ 3 ಜಾಸ್ತಿ ಗುಣಾಕಾರ ಆಕೈತಿ. ಕ್ಲಿಯರ್. ಗುಣಾಕಾರ ಆಕೈತಿ. ಮೈನಸ್ 20 1 ನಿಮಿಷ, ಮೈನಸ್ 14y ಅಷ್ಟೇ ಬರ್ಕೊಳ್ರಿ.
ಆರ್ ಅಷ್ಟೇ ಇರ್ಲಿ ಪ್ಲಸ್ 20 ಈ ಸರಿ ಕಳಿಸ್ರಿ ಮೈನಸ್ 20 ಆಕೈತಿ ಮೈನಸ್ 14y ಇಸ್ ಈಕ್ವಲ್ ಟು 20 ಆರ್ 14 ಯಾ 14 ಮೈನಸ್ 14 ಕ್ಲಿಯರ್ ಮೈನಸ್ 14 ಮೈನಸ್ ಮೈನಸ್ ಕ್ಯಾನ್ಸಲ್ y ಬೆಲೆ 14 ಭಾಗಿಸು 14 14 ಒಂದ್ಲೆ 14 14 ಒಂದ್ಲೆ 14 y ಬೆಲೆ ಎಷ್ಟು ಬಂತ 1 ಬಂತು ಕ್ಲಿಯರ್ ಈ y ಬೆಲೆಯನ್ನ ಸಮೀಕರಣ 3 ಹಾಕಬಿಡ್ರಿ y ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ 3ನೇ ಸಮೀಕರಣ x ಇಸ್ ಈಕ್ವಲ್ ಟು 10 ಮೈನಸ್ 4 y ಅಂದ್ರ 1 ಬಂದೈತಿ ಡೈರೆಕ್ಟ್ ಹಾಕತ್ತ ನೋಡ್ರಿ 3 ಅಷ್ಟೇ ಇರ್ಲಿ x ಹೌದಾ 10 ಅಷ್ಟೇ ಇರ್ಲಿ 4 ಒಂದ್ಲೆ 4 ಡಿವೈಡೆಡ್ ಬೈ 3 x ಅಷ್ಟೇ ಇರ್ಲಿ 10 4 ಹೋದ್ರ 6 6 ಭಾಗಿಸು 3 3 ಒಂದ್ಲೆ 3 3 ಎರಡ್ಲೆ 6 x ಬೆಲೆ ಎಷ್ಟು ಬಂತ 2 ಬಂತ x ಬೆಲೆ 2 ಬಂತ y ಬೆಲೆ 1 ಬಂತ ಹಿಂದಿನ ಲೆಕ್ಕದಾಗ ನೋಡ್ರಿ x ಬೆಲೆ ಎಷ್ಟು ಬಂದೈತಿ ಹಿಂದಿನ ಲೆಕ್ಕದಾಗ x ಬೆಲೆ 2 y ಬೆಲೆ 1 ಇಲ್ಲಿ x ಬೆಲೆ 2 y ಬೆಲೆ 1 ಬಂದೈತಿ ಇಷ್ಟು ಮಾಡಿದ್ರಿ ನಿಮಗೆ 2 ಮಾರ್ಕ್ಸ್ ನೋಡ್ರಿ ನೆಕ್ಸ್ಟ್ 3x minus 5y minus 4 is equal to 0 ಕೊಟ್ಟಾನ ಹೌದಾ ಇವಾಗ ಇದನ್ನ ಲೆಕ್ಕ ಬಿಡಿಸೋ ರೂಪದಲ್ಲಿ ಬರ್ಕೊಳ್ರಿ 3x minus 5y plus minus 4 ಈ ಸೈಡ್ ಬಂದ್ರೆ ಪ್ಲಸ್ 4 ಇದೊಂದು ಸಮೀಕರಣ ಆತ ಕ್ಲಿಯರ್ 9x ಅಷ್ಟೇ ಇರ್ಲಿ ಪ್ಲಸ್ 2y ಈ ಸೈಡ್ ಕಳ್ಸ್ರಿ ಮೈನಸ್ 2y ಆಕೈತಿ ಇಸ್ ಈಕ್ವಲ್ ಟು 7 ಇವಾಗ ಲೆಕ್ಕ ಬಿಡಿಸೋ ರೂಪದಾಗ ಬಂದು ನಮಗ ಸಮೀಕರಣಗಳ ಇವಾಗ ಚೆಕ್ ಮಾಡ್ರಿ ಈ ಸಮೀಕರಣದಾಗ x ನ ಸಹಗುಣಕ 3 ಐತಿ x ನ ಸಹಗುಣಕ 9 ಐತಿ y ನ ಸಹಗುಣಕ 2 ಐತಿ y ನ ಸಹಗುಣಕ 5 ಐತಿ ಕ್ಲಿಯರ್ ಸೇಮ್ ಇಲ್ಲ ಅದರ ಸಂಬಂಧ ಇದ್ರದ್ದು ಸಹಗುಣಕವನ್ನ ಇದಕ್ಕೆ ಗುಣಾಕಾರ ಮಾಡ್ರಿ ಇದ್ರ ಸಹಗುಣಕವನ್ನ ಇದಕ್ಕೆ ಗುಣಾಕಾರ ಮಾಡ್ರಿ ಕ್ಲಿಯರ್ ನೆಕ್ಸ್ಟ್ ಗುಣಾಕಾರ ಮಾಡ್ದೆ ನೋಡ್ರಿ 2 3ಲೆ 6 6x ಮೈನಸ್ 2 5ಲೆ 10 10y 2 4ಲೆ 8 ಕ್ಲಿಯರ್ ನೆಕ್ಸ್ಟ್ ಹಂಗ 5 9ಲೆ 45 5 2ಲೆ 10 5 2ಲೆ 10y x ಐತಪ್ಪ x ಹಂಗ ಬರ್ಕೊಳ್ರಿ ಇಸ್ ಈಕ್ವಲ್ ಟು 7 5ಲೆ 35 ಕ್ಲಿಯರ್ ಈಗ ಸಹಗುಣಕ ಸೇಮ್ ಅದು ಸಮೀಕರಣ 1 ಕೊಡ್ರಿ ಸಮೀಕರಣ 2 ಕೊಡ್ರಿ ಈಗ ಸಮೀಕರಣ 1 ಮತ್ತು ಸಮೀಕರಣ 2 ಅನ್ನು ಕೂಡಿಸಬೇಕು ಕಳಿಬೇಕು ಯಾಕಂದ್ರೆ ಇಲ್ಲಿ ಚಿಹ್ನೆ ಸೇಮ್ ಅದಾವ ಅದಕ್ಕ ಸಮೀಕರಣಗಳನ್ನ ಕಳಿಬೇಕು ಸಮೀಕರಣ 2 ಒಳಗ ಸಮೀಕರಣ 1 ಕಳಿತೇನೆ ಯಾಕಂದ್ರೆ ಸಮೀಕರಣ 2 ಒಳಗ ದೊಡ್ಡ ಸಂಖ್ಯೆ ಅದಾವ ಕ್ಲಿಯರ್ 45x ಅಷ್ಟೇ ಇರ್ಲಿ ಮೈನಸ್ 10y ಇಸ್ ಈಕ್ವಲ್ ಟು 35 ಕ್ಲಿಯರ್ 6x ಅಷ್ಟೇ ಇರ್ಲಿ ಮೈನಸ್ 10y ಇಸ್ ಈಕ್ವಲ್ ಟು 8 ಕ್ಲಿಯರ್ 45x ಮೈನಸ್ 10y ಇಸ್ ಈಕ್ವಲ್ ಟು 35 6x ಮೈನಸ್ 10y ಇಸ್ ಈಕ್ವಲ್ ಟು 8 ಕಳಿಬೇಕಂತ ಕ್ಲಿಯರ್ ಕಳಿಯೋ ಮುಂದೆ ಚಿಹ್ನೆ ಬದಲಕ್ಕೆ ಯಾವ rx ಪ್ಲಸ್ rx ಇದ್ರೆ ಏನಾಗೈತಿ ಮೈನಸ್ ಆಕೈತಿ ಮೈನಸ್ 10y ಇದ್ರದ್ದು ಏನಾಗೈತಿ ಪ್ಲಸ್ ಆಕೈತಿ 8ರದ್ದು ಏನಾಗೈತಿ ಮೈನಸ್ ಆಕೈತಿ ಕ್ಲಿಯರ್ ಇವಾಗ ನೋಡ್ರಿ ಮೈನಸ್ 10y ಐತಿ ಪ್ಲಸ್ 10y ಕ್ಯಾನ್ಸಲ್ 35ರಾಗ 8 ಹೋದ್ರ 27 ಕ್ಲಿಯರ್ 45x ಒಳಗ rx ಹೋದ್ರ 39x ಕ್ಲಿಯರ್ 45x ಒಳಗ rx ಹೋದ್ರ 39x x ಜೊತೆ 39 ಗುಣಾಕಾರ ಐತಿ ಈ ಸೈಡ್ ಬಂದ್ರೆ ಏನಾಗೈತಿ ಭಾಗಾಕಾರ ಆಕೈತಿ ಕ್ಲಿಯರ್ 3ಲೆ ಕಡ್ತಾ ಹೋಗೈತಿ ನೋಡ್ರಿ 3 9ಲೆ 27 3 1ಲೆ 3 3 3ಲೆ 9 x ಬೆಲೆ 9 ಭಾಗಿಸು 13 ಬಂತ ಕ್ಲಿಯರ್ ಈಗ x ಬೆಲೆಯನ್ನ ಸಮೀಕರಣ ಯಾವ್ದ್ರಾಗಾದ್ರೂ ಹಾಕ್ರಿ x ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ 6x ಮೈನಸ್ 10y ಈಸ್ ಈಕ್ವಲ್ ಟು 8 ಐತಿ ಸಮೀಕರಣ 1 6x ಮೈನಸ್ 10y ಈಸ್ ಈಕ್ವಲ್ ಟು 8 ಐತಿ ಸಮೀಕರಣ 1 ಬರ್ಕೊಂಡೆ ಇನ್ನೊಂದ್ಸಾರಿ x ಬೆಲೆ ಹಾಕ್ತಾ ನೋಡ್ರಿ 6 ಅಷ್ಟೇ ಇರ್ಲಿ x ಅಂದ್ರ 9 ಭಾಗಿಸು 13 ಮೈನಸ್ 10y ಈಸ್ ಈಕ್ವಲ್ ಟು 8 ಮೈನಸ್ 10y ಅಷ್ಟೇ ಇರ್ಲಿ 6 9ಲೆ 54 ಭಾಗಿಸು 13 ಹಂಗ ಈಸ್ ಈಕ್ವಲ್ ಟು 8 ಮೈನಸ್ 10y ಅಷ್ಟೇ ಇರ್ಲಿ 8 ಅಷ್ಟೇ ಇರ್ಲಿ ಪ್ಲಸ್ 54 ಭಾಗಿಸು 13 ಈ ಸೈಡ್ ಬಂದ್ರ ಮೈನಸ್ 54 ಭಾಗಿಸು 13 ಆಕೈತಿ ಕ್ಲಿಯರ್ ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ ಮೈನಸ್ 10y ಅಷ್ಟ ಬರ್ಕೊಳ್ರಿ 13 1ಲೆ 13 13 8ಲೆ 104
ಮೈನಸ್ 54 54 ಕ್ಲಿಯರ್. ಮೈನಸ್ 10y ಅಷ್ಟೇ ಇರ್ಲಿ. 104 ಒಳಗ 54 ಹೋದ್ರ 104 ಒಳಗ 54 ಹೋದ್ರ 50 ಬರ್ತದ. ಭಾಗಾಕಾರ 13 ಅಷ್ಟೇ ಇರ್ಲಿ. y ಜೊತೆ ಮೈನಸ್ 10 ಗುಣಾಕಾರ ಐತಿ. ಈ ಸೈಡ್ ಬಂದ್ರೆ ಭಾಗಾಕಾರ ಆಕೈತಿ. ಯಾವ ಭಾಗಾಕಾರ? ಮೈನಸ್ 10 ಅನ್ನೋದು ಭಾಗಾಕಾರ ಆಕೈತಿ. ಕ್ಲಿಯರ್. 10 1 10 10 5 50. y ಬೆಲೆ 5/13 ನೋಡ್ರಿ. ಇಲ್ಲಿ ಪ್ಲಸ್ ಐತಿ, ಪ್ಲಸ್ ಭಾಗಿಸು ಮೈನಸ್ ಏನಕ್ಕೈತಿ? ಮೈನಸ್ ಆಕೈತಿ. y ಬೆಲೆ -5/13 ಬಂತ. x ಬೆಲೆ 9/13 ಬಂತ. ಕ್ಲಿಯರ್. x ಬೆಲೆ 9/13, y ಬೆಲೆ -5/13. ಇಷ್ಟು ಮಾಡಿದ್ರೆ ನಿಮಗ 2 ಮಾರ್ಕ್ಸ್ ನೋಡ್ರಿ. ಇದನ್ನ ಆದೇಶ ವಿಧಾನದ ಮೂಲಕ ಮಾಡೋಣ. ಕ್ಲಿಯರ್. ಏನೈತಿ ಕ್ವಶನ್? ಏನ್ ಕೊಟ್ಟಾನ? -3x - 5y = 4. ಸಾರಿ, 3x - 5y = 4 ಕೊಟ್ಟಾನ. ಒಂದೇ ಸಮೀಕರಣ 3x - 5y = 4. ಕ್ಲಿಯರ್. ಇದಕ್ಕೆ ಸಮೀಕರಣ 1 ಅನ್ನೋಣ. ಸಮೀಕರಣ 2 ಏನ್ ಕೊಟ್ಟಾನ? ಸಮೀಕರಣ 2 9x - 2y = 7 ಕೊಟ್ಟಾನ. 9x - 2y = 7 ಕೊಟ್ಟಾನ. 9x - 2y = 5 ಕೊಟ್ಟಾನ. ಇನ್ನೊಂದ್ಸರಿ ಚೆಕ್ ಮಾಡೋಣ. ಒಂದನೇ ಸಮೀಕರಣ 3x - 5y = 4. ಕ್ಲಿಯರ್. ಎರಡನೇ ಸಮೀಕರಣ 9x - 2y = 7. 9x - 2y = 7 ಕೊಟ್ಟಾನ ನೋಡಿ. 7 ಕೊಟ್ಟಾನ. ಕ್ಲಿಯರ್. ಇದು ಸಮೀಕರಣ 2 ಅಂದ್ರಿ. ಇವಾಗ ಒಂದ್ ಸಮೀಕರಣದೊಳಗೆ ಎಕ್ಸ್ ಬೆಲೆಯನ್ನ ಕಂಡುಹಿಡ್ಕೋಣ, ಇನ್ನೊಂದು ಸಮೀಕರಣ ಹಾಕೋಣ. ಕ್ಲಿಯರ್. ಈ ಸಮೀಕರಣ ಉಪಯೋಗ ಮಾಡಿ ಎಕ್ಸ್ ಬೆಲೆಯನ್ನ ಕಂಡುಹಿಡಿತೇನೆ ನೋಡ್ರಿ. 3x ಅಷ್ಟೇ ಇರ್ಲಿ, 4 ಅಷ್ಟೇ ಇರ್ಲಿ, -5y ಈ ಸೈಡ್ ಬಂದ್ರೆ +5y. 3x ಅಷ್ಟೇ ಇರ್ಲಿ, 4 ಒಂದು ನಿಮಿಷ 3ನೇ ಸೈಡ್ ಕರ್ಕೊಂಡ್ ಬಂದ್ಬಿಡ್ರಿ. x ಅಷ್ಟೇ ಇರ್ಲಿ, 4 + 5y ಗುಣಾಕಾರ 3 ಈ ಸೈಡ್ ಬಂದ್ರೆ ಭಾಗಾಕಾರ 3. ಸಮೀಕರಣ 3 ಅನ್ರಿ. ಕ್ಲಿಯರ್. ಈ ಸಮೀಕರಣವನ್ನ x ಬೆಲೆಯನ್ನು ಸಮೀಕರಣ 2 ಹಾಕ್ರಿ. 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನೈತಿ? 9x - 2y = 7 ಐತಿ. ಸಮೀಕರಣ 2 ಅಲ್ಲಿ x ಬೆಲೆಯನ್ನು ಹಾಕ್ರಿ. 9 ಅಷ್ಟೇ ಇರ್ಲಿ. ಕ್ಲಿಯರ್. x ಅಂದ್ರ 4 + 5y / 3 -2y = 7. ಕ್ಲಿಯರ್. 3 1 3 3 3 9 3 ಹೊತ್ತ ನೋಡ್ರಿ. 3 4 12 ಪ್ಲಸ್ 3 5 15y 3 5 15y ಕೆಳಗ್ 3 ಹೋಗೈತಿ -2y = 7. ಕ್ಲಿಯರ್. 12 ಅಷ್ಟೇ ಇರ್ಲಿ ನೋಡ್ರಿ. 15y 2y ಐತಿ, ಚಿಹ್ನೆ ಬೇರೆ ಬೇರೆ ಅದಾವ, ಕಳಿಬೇಕಾ? 15y ಒಳಗೆ 2y ಹೋದ್ರ 13y. 13y + 13y ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಹಚ್ಚಬೇಕ. ಕ್ಲಿಯರ್. 13y ಅನ್ನ ಹಂಗ ಬರ್ಕೊಳ್ರಿ. 7 ಅಷ್ಟೇ ಇರ್ಲಿ. +12 ಈ ಸೈಡ್ ಬಂದ್ರೆ -12 ಆಕೈತಿ. y 12 ಒಳಗ 7 ಹೋದ್ರ 5 5 -5 13 ಅನ್ನ ಹಂಗ ಬರೀರಿ. y ಬೆಲೆ -5/13 ಬಂತ. ಕ್ಲಿಯರ್. y ಬೆಲೆ -5/13 ಬಂತ. ಕ್ಲಿಯರ್. ಆ y ಬೆಲೆಯನ್ನ ಯಾವ್ದಾದ್ರು ಸಮೀಕರಣ ಹಾಕ್ಬಿಡ್ರಿ. y ಬೆಲೆಯನ್ನು ಸಮೀಕರಣ ಎದ್ರ ಹಾಕ್ಬೇಕ? ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನೈತಿ? x = 5 + 5 y ಅಂದ್ರ -5/13 ಬಂದೈತಿ. ಡೈರೆಕ್ಟ್ ಹಾಕತ್ತ ನೋಡ್ರಿ. ಸಮೀಕರಣ 3 ಹಾಕತಾನೆ. ಸಮೀಕರಣ 3 ಹಾಕತ್ತ ನೋಡ್ರಿ. ಭಾಗಿಸು 3. ಕ್ಲಿಯರ್. x ಅಷ್ಟೇ ಇರ್ಲಿ, 5 ಅಷ್ಟೇ ಇರ್ಲಿ, ಪ್ಲಸ್ ಗುಣಾಕಾರ ಮೈನಸ್ 5 5 25 5 5 25 ಗೆರೆ ಕೆಳಗೆ 13 ಐತಿ. 13 ಹಂಗ ಬರೀರಿ. ಭಾಗಾಕಾರ 3. ಕ್ಲಿಯರ್. ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ. x ಬೆಲೆ ಅಷ್ಟೇ ಇರ್ಲಿ. 13 1 13. ಕ್ಲಿಯರ್. 13 5 65 ಮೈನಸ್ 1 25 25 ಗೆರೆ ಕೆಳಗೆ 3 ಐತಿ. 3 ಹಂಗ ಬರೀರಿ. ಕ್ಲಿಯರ್. x ಅಷ್ಟೇ ಇರ್ಲಿ. 65ರೊಳಗೆ 25 ಹೋದ್ರ 40. ಕ್ಲಿಯರ್. 65ರೊಳಗ 25 ಹೋದ್ರ 40 ಭಾಗಿಸು 13 ಅಷ್ಟೇ ಇರ್ಲಿ. ಕ್ಲಿಯರ್. ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ.
3/1 ಮ್ಯಾಲ್ ಕರ್ಕೊಂಡು ಹೋದ್ರೆ ಏನಾಗೈತಿ 1/3 ಆಕೈತಿ. ಆಲ್ರೆಡಿ ನಾವು ಇಂಥ ಲೆಕ್ಕ ಕಲ್ಕೊಂಡೇವಿ. ಹೌದಾ? ಎಕ್ಸ್ ಅಷ್ಟೇ ಇರ್ಲಿ, 40 ಅಷ್ಟೇ ಇರ್ಲಿ. ಕ್ಲಿಯರ್? 13 5 65 ಕರೆಕ್ಟ್ ಐತಿ. 40 ಅಷ್ಟೇ ಇರ್ಲಿ. ಇಲ್ಲಿ 4 ಐತಿ ನೋಡ್ರಿ, ಸಮೀಕರಣ 4 ಐತಿ. ನೋಡ್ರಿ, ಸಮೀಕರಣ 3 ಹಾಕತೇವಿ. 4 ಪ್ಲಸ್ 5 y ಬೆಲೆ ಎಷ್ಟು ಬಂದೈತಿ? -5/13 ಬಂದೈತಿ. ಸ್ವಲ್ಪ ಮಿಸ್ಟೇಕ್ ಆದ್ರೆ ಪ್ರಾಬ್ಲಮ್ ಮಿಸ್ಟೇಕ್ ಆಕೈತಿ. /3 ಗೆರೆ ಕೆಳಗ 1. ಹೌದಾ? ಎಕ್ಸ್ ಅಷ್ಟೇ ಇರ್ಲಿ, 4 ಅಷ್ಟೇ ಇರ್ಲಿ. ಪ್ಲಸ್ ಇಂಟು ಮೈನಸ್ 5 5 25 ಗೆರೆ ಕೆಳಗ 13 ಐತಿ. 13 ಅಷ್ಟೇ ಇರ್ಲಿ. ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ. ಗೆರೆ ಕೆಳಗ 3 ಐತಿ, 3 ಇರ್ಲಿ. ಎಕ್ಸ್ ಅಷ್ಟೇ ಇರ್ಲಿ. 13 1 13. ಕ್ಲಿಯರ್? 13 4 52 ಮೈನಸ್ 1 25 25 ಗೆರೆ ಕೆಳಗ 3 ಐತಿ. 3 ಅಷ್ಟೇ ಇರ್ಲಿ. ಎಕ್ಸ್ ಅಷ್ಟೇ ಇರ್ಲಿ. 52 ಒಳಗ 25 ಹೋದ್ರೆ 27 ಬರ್ತೈತಿ. 27 ಗೆರೆ ಕೆಳಗ 13 ಐತಿ. 13. ಕ್ಲಿಯರ್? ದೊಡ್ಡ ಭಾಗಾಕಾರ ಕೆಳಗ 3 ಐತಿ. ಇಲ್ಲಿ ಏನೇನು 1 ಇರ್ತದ ಮ್ಯಾಲ್ ತಗೊಂಡೋರಿ. ಏನಕೈತಿ? 1/3 ಆಕೈತಿ. 3 1 3 3 9 27. ಎಕ್ಸ್ ಬೆಲೆ 9/13 ಬಂತ. ಎಕ್ಸ್ ಬೆಲೆ 9/13 ಬಂತ. ಕ್ಲಿಯರ್? ವಾಯ್ ಬೆಲೆ -5/13 ಬಂತ. ಇಷ್ಟು ಮಾಡಿದ್ರೆ ನಿಮಗ 2 ಮಾರ್ಕ್ಸ್ ನೋಡ್ರಿ. ನೆಕ್ಸ್ಟ್ ಕ್ವಶನ್. x ಡಿವೈಡ್ ಬೈ 2 ಪ್ಲಸ್ 2y ಡಿವೈಡ್ ಬೈ 3 is equal to -1 ಮತ್ತು x minus y ಡಿವೈಡ್ ಬೈ 3 is equal to 3 ಕೊಟ್ಟಾನ. ಕ್ಲಿಯರ್? ಫಸ್ಟ್ ಸಮೀಕರಣ ರೂಪದಾಗ ಬರ್ಕೋಣ, ಆಮೇಲೆ ಲೆಕ್ಕ ಬಿಡಿಸ್ಕೊಂತ ಹೋಗೋಣ. ನೋಡ್ರಿ, ಫಸ್ಟ್ x ಡಿವೈಡೆಡ್ ಬೈ 2 ಪ್ಲಸ್ 2y ಡಿವೈಡೆಡ್ ಬೈ 3 is equal to -1 ಕೊಟ್ಟಾನ. ಊರೇ ಗುಣಾಕಾರ ಮಾಡ್ಕೊಳ್ರಿ. 2 3 6 3 ಗುಣಾಕಾರ x 3x ಪ್ಲಸ್ 2 2 4 4y ಈಸ್ ಈಕ್ವಲ್ ಟು -1. ಇನ್ನೊಂದ್ಸಾರಿ 2 3 6 3 ಗುಣಾಕಾರ x 3x 2 2 4 4y ಈಸ್ ಈಕ್ವಲ್ ಟು -1 ಬಂತು. 3x ಅಷ್ಟೇ ಇರ್ಲಿ ಪ್ಲಸ್ 4y ಅಷ್ಟೇ ಇರ್ಲಿ. ಭಾಗಾಕಾರ 6 ಇದು ಸಿಡಿಯೋದು, ಗುಣಾಕಾರ 6 6 1 6 6 -6. ಕ್ಲಿಯರ್? ಇದಕ್ಕೆ ಸಮೀಕರಣ 1 ಸಿಕ್ತೀಗ. ಎರಡನೇ ಸಮೀಕರಣ ನೋಡ್ರಿ. x minus y ಡಿವೈಡೆಡ್ ಬೈ 3 is equal to 3 ಕೊಟ್ಟಾನ. ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ. ಹೌದಾ? 1 3 3 ಗುಣಾಕಾರ x 3x ಮೈನಸ್ 1 ಗುಣಾಕಾರ y 1y is equal to 3. ಕ್ಲಿಯರ್? 3x ಅಷ್ಟೇ ಇರ್ಲಿ, 3x ಮೈನಸ್ 1y ಅಷ್ಟೇ ಇರ್ಲಿ. 3 3 9. ಕ್ಲಿಯರ್? ಇದನ್ನ ಹೆಂಗ್ ಬರಿಬಹುದ? 3x ಮೈನಸ್ y is equal to 9. ಕ್ಲಿಯರ್? ನೋಡ್ರಿ, ಇದು ಎಕ್ಸ್ ದ ಸಹಗುಣಕ ಸೇಮ್ ಅದ ನೋಡ್ರಿ. ಇಲ್ಲಿ ಸಮೀಕರಣ, ಇದಕ್ಕೆ ಸಮೀಕರಣ 1 ಅನ್ರಿ, ಸಮೀಕರಣ 2 ಅನ್ರಿ. ಕ್ಲಿಯರ್? ಎಕ್ಸ್ ದ ಸಹಗುಣಕ 3 ಐತಿ, ಎಕ್ಸ್ ದ ಸಹಗುಣಕ 3 ಐತಿ, ಸೇಮ್ ಅದಾವ ಒಂದೊಂದ. ಕ್ಲಿಯರ್? ಅವಕುರ್ ಚಿಹ್ನೆ ಎರಡು ಕಡೆ ಪ್ಲಸ್ ಅದಾವ ನೋಡ್ರಿ. ಯಾವ ಸಮ ಇರ್ತಾವಲ್ಲ ಅವಕುರ್ ಚಿಹ್ನೆ ನೋಡ್ಕೊಡ್ರಿ. ಸೇಮ್ ಇದ್ದು ಅಂದ್ರೆ ಸಮೀಕರಣವನ್ನ ಕಳೀರಿ, ಬೇರೆ ಬೇರೆ ಇದನ್ನಂದ್ರ ಕೂಡಿಸ್ರಿ. ಕ್ಲಿಯರ್? ಈಗ ಸಮೀಕರಣ 2 ಒಳಗ ಸಮೀಕರಣ 1ನ ಕಳಿತೇನಿ. ಯಾಕಂದ್ರ ಸಹಗುಣಕ ಸೇಮ್ ಅದಾವಲ್ಲ ಅವಕುರ್ ಚಿಹ್ನೆ ಸೇಮ್ ಅದಾವ ಅದಕ್ಕ. ಕ್ಲಿಯರ್? ಸಮೀಕರಣ 2 ಏನೈತಿ? 3x ಮೈನಸ್ y is equal to 9. ಸಮೀಕರಣ 2 ಬರ್ಕೊಂಡೆ. ಸಮೀಕರಣ 3 ಬರ್ಕೋತ 1 ಬರ್ಕೋತ ನೋಡ್ರಿ. 3x ಪ್ಲಸ್ 4y is equal to -6. ಕ್ಲಿಯರ್? ಸಮೀಕರಣ ಕಳೆಯೋ ಮುಂದೆ ಚಿಹ್ನೆ ಬದಲಾಗ್ತಾವ. ಕ್ಲಿಯರ್? ಈಗ ಪ್ಲಸ್ 3x ಮೈನಸ್ 3x ಕ್ಯಾನ್ಸಲ್. ಮೈನಸ್ y ಮೈನಸ್ 4y ಏನಕೈತಿ? -5y ಆಕೈತಿ. ಈಸ್ ಈಕ್ವಲ್ ಟು ಮೈನಸ್ y ಮೈನಸ್ 4y ಅಂದ್ರೆ -5y ಆತ. 9ಕ್ಕ 6ನ್ನ ಯಾರಿದ ಪ್ಲಸ್ 6 9ಕ್ಕ 6ನ್ನ ಕೂಡಿಸ್ಬೇಕು. ಯಾಕಂದ್ರೆ ಚಿಹ್ನೆ ಸೇಮ್ ಅದಾವ. 9ಕ್ಕ 6ನ್ನ ಕೂಡಿಸಿದ್ರೆ 15. y ಬೆಲೆ 15 ಭಾಗಿಸು ಗುಣಾಕಾರ -5 ಐತಿ, ಭಾಗಾಕಾರ -5 ಆಕೈತಿ. ಇಲ್ಲಿ ಏನೇನು ಪ್ಲಸ್ ಇರ್ತದ. 5 1 5 5 3 15. y ಬೆಲೆ ಯಾವ 3 ಪ್ಲಸ್ ಭಾಗಿಸು ಮೈನಸ್ ಮೈನಸ್ y ಬೆಲೆ -3 ಬಂತು. ಕ್ಲಿಯರ್? ಈ y ಬೆಲೆಯನ್ನ ಸಮೀಕರಣ 1 ಹಾಕ್ರಿ, ಸಮೀಕರಣ 2 ಹಾಕ್ರಿ. ನೋಡ್ರಿ, y ಬೆಲೆಯನ್ನು
y ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದೇನೈತಿ 3x ಪ್ಲಸ್ 4y ಇಸ್ ಈಕ್ವಲ್ ಟು -6 ಐತಿ. ಸಮೀಕರಣ 1 3x ಪ್ಲಸ್ 4y ಇಸ್ ಈಕ್ವಲ್ ಟು -6. ಕ್ಲಿಯರ್. ಈಗ ವಾಯ್ದಲ್ಲಿ ಎಷ್ಟು ಹಾಕ್ಬೇಕ? -3 ಹಾಕ್ಬೇಕ. 3x ಅಷ್ಟೇ ಇರಲಿ ಪ್ಲಸ್ 4 ಅಷ್ಟೇ ಇರಲಿ. y ಅಂದ್ರ -3 ಬಂದೈತಿ, -6 ಅಷ್ಟೇ ಇರಲಿ. 3x ಅಷ್ಟೇ ಇರಲಿ. 4 ಮೂರ್ಲೆ 12, 12 -12 ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ 4 ಮೂರ್ಲೆ 12 ಇಸ್ ಈಕ್ವಲ್ ಟು -6. ಕ್ಲಿಯರ್. 3x ಅಷ್ಟೇ ಇರಲಿ ಈಸ್ ಈಕ್ವಲ್ ಟು -6 ಅಷ್ಟೇ ಇರಲಿ. -12 ಈ ಸೈಡ್ ಬಂದ್ರೆ +12. ಎರಡು ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ. ಏನ್ ಮಾಡ್ಬೇಕ? ಕಳಿಬೇಕ. 12 ಒಳಗೆ 6 ಹೋದ್ರ 6, ಯಾರ +6, x ಜೊತೆ 6 ಗುಣಾಕಾರ ಐತಿ. ಈ ಸೈಡ್ ಬಂದ್ರೆ ಭಾಗಾಕಾರ ಆಗೈತಿ. 3 1 3, 3 2 6, x ಬೆಲೆ 2 ಬಂತ. ಕ್ಲಿಯರ್. x ಬೆಲೆ 2 ಬಂತ, y ಬೆಲೆ -3 ಬಂತ. ಕ್ಲಿಯರ್. ಇಷ್ಟು ಮಾಡಿದ್ರೆ ನಿಮಗ 2 ಮಾರ್ಕ್ಸ್. ಇದನ್ನ ಆದೇಶ ವಿಧಾನದ ಮೂಲಕ ಮಾಡೋಣ. ಕ್ಲಿಯರ್. ಏನೈತಿ ಆದೇಶ ವಿಧಾನ? x ಭಾಗಿಸು 2 ಸಮೀಕರಣ ಬರ್ಕೊಡಿ ಇನ್ನೊಂದ್ಸರಿ. x ಭಾಗಿಸು 2 ಪ್ಲಸ್ 2y ಭಾಗಿಸು 3 ಇಸ್ ಈಕ್ವಲ್ ಟು x ಭಾಗಿಸು 2 ಪ್ಲಸ್ 2y ಭಾಗಿಸು 3 ಈಸ್ ಈಕ್ವಲ್ ಟು -1 ಐತಿ. ಕ್ಲಿಯರ್. ಎರಡನೇ ಸಮೀಕರಣ x ಡಿವೈಡೆಡ್ ಬೈ x ಮೈನಸ್ y ಡಿವೈಡ್ ಬೈ 3 ಈಸ್ ಈಕ್ವಲ್ ಟು 3 ಐತಿ. x ಮೈನಸ್ y ಡಿವೈಡ್ ಬೈ 3 ಈಸ್ ಈಕ್ವಲ್ ಟು 3 ಐತಿ. ಕ್ಲಿಯರ್. ಇವಾಗ ಏನ್ ಮಾಡ್ಬೇಕ? ಯಾವ ವಿಧಾನ ಮಾಡ್ಬೇಕ? ಆದೇಶ ವಿಧಾನ ಮಾಡ್ಬೇಕ. ಆದೇಶ ವಿಧಾನದೊಳಗೆ ಏನ್ ಕಂಡಿಬೇಕು? ಫಸ್ಟ್ x ಬೆಲೆಯನ್ನ ಕಂಡುಕೊಂಡ ಸಮೀಕರಣ 2 ಹಾಕೋಣ. ಇದಕ್ಕೆ ಸಮೀಕರಣ 1 ಅನ್ರಿ, ಇದಕ್ಕೆ ಸಮೀಕರಣ 2 ಅನ್ರಿ. ಕ್ಲಿಯರ್. ಈಗ ಸಮೀಕರಣ 1 ಉಪಯೋಗ ಮಾಡ್ತಾ ನೋಡ್ರಿ. ಸಮೀಕರಣ 1 x ಫಸ್ಟ್ ಓರಿ ಗುಣಾಕಾರ ಮಾಡ್ಬಿಡ್ತಾನೆ ನೋಡ್ರಿ ಡೈರೆಕ್ಟ್ ಆಗಿ. 2 ಮೂರ್ಲೆ 6, 3 ಗುಣಾಕಾರ x 3x ಪ್ಲಸ್ 2 2 4, 4y ಇಸ್ ಈಕ್ವಲ್ ಟು -1 ಅಷ್ಟೇ ಇರಲಿ. 3x ಪ್ಲಸ್ 4y 3x ಪ್ಲಸ್ 4y ಈ ಭಾಗಾಕಾರ ಐತಿ, ಆ ಸೈಡ್ ಆಗೈತಿ, ಗುಣಾಕಾರ ಆಗೈತಿ. 6ನ್ನ ಆ ಸೈಡ್ ಕಳಿಸಿರ -6 ಆಕೈತಿ. ಕ್ಲಿಯರ್. 6 1 6 -6. ಕ್ಲಿಯರ್. ಈಗ x ಬೆಲೆಯನ್ನು ಕಂಡುಕೊಂಡು ನೋಡ್ರಿ. 3x ಅಷ್ಟೇ ಇರಲಿ, -6 ಅಷ್ಟೇ ಇರಲಿ, ಪ್ಲಸ್ 4y ಈ ಸೈಡ್ ಬಂದ್ರೆ -4y ಆಕೈತಿ. ಹೌದಾ? ಈಗ x ಜೊತೆ 3 ಗುಣಾಕಾರ ಐತಿ, ಈ ಸೈಡ್ ಕಳಿಸ್ರಿ. -6 -4y ಡಿವೈಡೆಡ್ ಬೈ 3 ಆತ. ಇದಕ್ಕ ಸಮೀಕರಣ 3 ಅನ್ರಿ. ಕ್ಲಿಯರ್. ಈ x ಬೆಲೆಯನ್ನ ಸಮೀಕರಣ 2 ಹಾಕ್ರಿ. x ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸಮೀಕರಣ 2 ಏನೈತಿ? x ಮೈನಸ್ y ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 3 ಐತಿ. ಇಲ್ಲಿ ಏನಿಲ್ಲ ಅಂದ್ರು ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ. ಕ್ಲಿಯರ್. ಆಲ್ರೆಡಿ x ಬೆಲೆ ಬಂದೈತಿ ನಮಗ. x ಬೆಲೆ ಬಂದೈತಿ. ಎಷ್ಟು ಬಂದೈತಿ? -6 -4y ಡಿವೈಡ್ ಬೈ 3 ಬಂದೈತಿ. ಬರೀ ಹಾಕ್ರಿ ಆ ಬೆಲೆ. -6 -4y ಡಿವೈಡೆಡ್ ಬೈ 3 ಮೈನಸ್ y ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 3 ಐತಿ. ಕ್ಲಿಯರ್. ಇವಾಗ ಕ್ಲಿಯರ್ ನೋಡ್ರಿ. ಛೇದ ಸಮ ಬಂದಾವ. ಇಲ್ಲಿ ನೋಡ್ರಿ ಛೇದ ಸಮ ಬಂದಾವ. ಇಲ್ಲಿ 3 ಐತಿ ನೋಡ್ರಿ. ಇಲ್ಲಿ ಛೇದ ಇಲ್ಲಿ 3 ಐತಿ, ಇಲ್ಲಿ 3 ಐತಿ. ಛೇದ ಸಮ ಅದಾವ. ಅಂಶ ಕುಡಿಸೋದಾದ್ರೆ ಕುಡಿಸ್ಬೇಕ, ಕಳಿಯೋದಾದ್ರೆ ಕಳಿಬೇಕ. ಇಲ್ಲಿ ನೋಡ್ರಿ ಕಳಿ ಅಂದಾನ ಬರಿತೆ ನೋಡ್ರಿ. -6 ಅಷ್ಟೇ ಇರಲಿ, -4y ಅಷ್ಟೇ ಇರಲಿ, -4y ಅಷ್ಟೇ ಇರಲಿ, -y ಕೇತಿ ಗೆರೆ ಕೆಳಗ 3 ಒಂದ್ಸಲ ಬರೀರಿ. ಛೇದ ಸಮ ಇದ್ದಾಗ ಕೆಳಗಿನ ಛೇದ ಹಂಗ ಬರ್ಕೊಂಡು ಮೇಲಿನ ಕೂಡಿಸ್ಬೇಕ, ಕಳಿಬೇಕ. ಈಸ್ ಈಕ್ವಲ್ ಟು 3. -6y -6 ಅಷ್ಟೇ ಇರಲಿ, ಪ್ಲಸ್ ಸಾರಿ -6 ಅಷ್ಟೇ ಇರಲಿ. -4y -y -5y ಆಕೈತಿ. ಗೆರೆ ಕೆಳಗ 3 ಐತಿ, ಆ ಸೈಡ್ ಹೋದ್ರ ಭಾಗಾಕಾರ 3 ಐತಿ, ಆ ಸೈಡ್ ಹೋದ್ರ ಗುಣಾಕಾರ 3 ಆಗೈತಿ. 3 ಮೂರ್ಲೆ 9, 3 ಮೂರ್ಲೆ 9. -5y ಅಷ್ಟೇ ಇರಲಿ, 9 ಅಷ್ಟೇ ಇರಲಿ. -6 ಈ ಸೈಡ್ ಬಂದ್ರೆ +6. ಕ್ಲಿಯರ್. -5y ಅಷ್ಟೇ ಇರಲಿ. 9 ಕಾರಣ ಕೊಡ್ಸಿದ್ರೆ 15, 15 +15. ಕ್ಲಿಯರ್. ಈಗ y ಜೊತೆ 5 ಗುಣಾಕಾರ ಐತಿ, ಜೊತೆ ಬಂದ್ರ ಭಾಗಾಕಾರ 5 ಆಕೈತಿ. 5 1 5, 5 3 15 ಪ್ಲಸ್ ಭಾಗಿಸು ಮೈನಸ್ ಆಗೈತಿ, -3 ಬಂತ.
ವಾಯ್ ಬೆಲೆ ಎಷ್ಟು ಬಂತ -3 ಬಂತ. ಕ್ಲಿಯರ್. ಆ ವಾಯ್ ಬೆಲೆಯನ್ನ ಸಮೀಕರಣ ಎದುರು ಹಾಕೋಣ. ವಾಯ್ ಬೆಲೆಯನ್ನು ಸಮೀಕರಣ 3 ಒಳಗೆ ಹಾಕಿಬಿಡೋಣ. 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನೈತಿ ಇನ್ನೊಂದ್ಸಲ ಬರ್ಕೊಳ್ರಿ. x = -6 -4y / 3 ಐತಿ. x ಅಷ್ಟೇ ಇರ್ಲಿ, -6 ಅಷ್ಟೇ ಇರ್ಲಿ, -4 ಅಷ್ಟೇ ಇರ್ಲಿ. y ಅಂದ್ರ -3 ಬಂದೈತಿ. ಗೆರೆ ಕೆಳಗ 3 ಐತಿ, 3 ಅಷ್ಟೇ ಇರ್ಲಿ. ಕ್ಲಿಯರ್. x -6 ಅಷ್ಟೇ ಇರ್ಲಿ. ಮೈನಸ್ ಇಂಟು ಮೈನಸ್ ಪ್ಲಸ್ 4 3 12 / 3 ಐತಿ. ಕ್ಲಿಯರ್. ಎಕ್ಸ್ ಅನ್ನ ಹಂಗ ಬರ್ಕೊಳ್ರಿ. ಎರಡ್ ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ ನೋಡ್ರಿ ಮ್ಯಾಲ. ಆ -6 ಐತಿ ಪ್ಲಸ್ 12 ಐತಿ. 12ರಾಗ 6 ಹೋದ್ರ 6 ಪ್ಲಸ್ 6 / 3 3 ಒಂದ್ಲೆ 3 3 2 6. ಎಕ್ಸ್ ಬೆಲೆ ಎಷ್ಟು ಬಂತ 2 ಬಂತ. ಎಕ್ಸ್ ಬೆಲೆ 2, ವಾಯ್ ಬೆಲೆ 3. ಕ್ಲಿಯರ್. ಎಕ್ಸ್ ಬೆಲೆ 2 ಬಂತ, ವಾಯ್ ಬೆಲೆ 3 ಬಂತ ನೋಡ್ರಿ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತೇನೆ. ಎಕ್ಸ್ ಬೆಲೆ 2, ವಾಯ್ ಬೆಲೆ 3 ನೋಡ್ರಿ. ಇಲ್ಲಿ ಸೇಮ್ ಬಂದವನ. ಎಕ್ಸ್ ಬೆಲೆ 2, ವಾಯ್ ಬೆಲೆ 3 ಬಂದದ. ವಾಯ್ ಬೆಲೆ ವಾಯ್ ಬೆಲೆ -3 ಐತಿ ನೋಡ್ರಿ. ವಾಯ್ ಬೆಲೆ -3, ಎಕ್ಸ್ ಬೆಲೆ 2. ಕ್ಲಿಯರ್. ಎಕ್ಸ್ ಬೆಲೆ -3 ಬಂದೈತಿ, ವಾಯ್ ಬೆಲೆ ಎಕ್ಸ್ ಬೆಲೆ 2 ಬಂದೈತಿ, ವಾಯ್ ಬೆಲೆ -3 ಬಂದೈತಿ. ಎರಡನೇ ಕ್ವಶನ್ ನೋಡ್ರಿ. ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ರಚಿಸಿರಿ ಮತ್ತು ವರ್ಜಿಸುವ ವಿಧಾನದಿಂದ ಅವುಗಳ ಪರಿಹಾರಗಳನ್ನ ಇರುವುದಾದರೆ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದಾನ. ಕ್ಲಿಯರ್. ಅದರೊಳಗೆ ಫಸ್ಟ್ ಕ್ವಶನ್ ನೋಡ್ರಿ. ಒಂದು ಭಿನ್ನ ರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನ ಕಳೆದು ಸಂಕ್ಷೇಪಿಸಿದರೆ 1 ಸಿಗುತ್ತದೆ. ಆ ಭಿನ್ನ ರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು 1/2 ಎಂದಾಗುತ್ತದೆ. ಆ ಭಿನ್ನ ರಾಶಿ ಯಾವುದು ಅಂತ ಕೇಳಿದ. ಕ್ಲಿಯರ್. ಇವಾಗ ಆ ಭಿನ್ನ ರಾಶಿ ಒಂದು ಭಿನ್ನ ರಾಶಿ ಅನ್ಕೊಳ್ಳೋಣ. ಒಂದು ಭಿನ್ನ ರಾಶಿ x/y ಆಗಿರಲಿ. ಕ್ಲಿಯರ್. ಆ ಭಿನ್ನ ರಾಶಿ ಏನ್ ಅನ್ಕೊಂಡಿವಿ ನಾವು? x/y ಆಗಿರಲಿ ಅನ್ಕೊಂಡಿವಿ. ಅಂಶದೊಳಗ x ಐತಿ, ಛೇದೊಳಗ y ಐತಿ. ಇದನ್ನ ಅನ್ಕೊಂಡಿವಿ ನಾವು. ಇವಾಗ 1ನೇ ಸೆಂಟೆನ್ಸ್ ನೋಡ್ರಿ. ಇಲ್ಲ ಒಂದು ಭಿನ್ನ ರಾಶಿಯ ಅಂಶಕ್ಕ ಅಂತಂದ್ರ ನೋಡ್ರಿ, ಆಲ್ರೆಡಿ ನಮಗ ಭಿನ್ನ ರಾಶಿ ಐತಿ x/y ಅನ್ನೋದು. ಅಂಶಕ್ಕ ಒಂದನ್ನ ಸೇರಿಸ್ಬೇಕಂತ ಛೇದ ಅಂದ್ರೆ y ಐತಿ, ವಾಯ್ದಿಂದ ಒಂದನ್ನ ಕಳಿಬೇಕಂತ. ಕಳೆದಾಗ ಉತ್ತರ 1 ಬರ್ತೈತೆ ಅಂತ. ಕ್ಲಿಯರ್. ಉತ್ತರ 1 ಬರ್ತೈತೆ ಅಂತ. ಇವಾಗ ಊರೇ ಗುಣಾಕಾರ ಮಾಡ್ಕೊಳ್ಳೋಣ. ಇಲ್ಲಿ ಭಾಗಾಕಾರ y - 1 ಐತಿ, ಈ ಸೈಡ್ ಏಕೈತಿ ಗುಣಾಕಾರ y - 1 ಆಕೈತಿ. x + 1 ಅಷ್ಟೇ ಇರಲಿ, y - 1 ಒಂದೇ, y - 1 ಆಕೈತಿ. ಕ್ಲಿಯರ್. x ಅಷ್ಟೇ ಇರಲಿ, ಪ್ಲಸ್ y ನ ಈ ಸೈಡ್ ಕಳಿಸ್ರಿ, -y ಐತಿ. -1 ಇಲ್ಲೇ ಇಟ್ಕೊಡ್ರಿ, ಈ -1 ಇಲ್ಲೇ ಇಟ್ಕೊಡ್ರಿ. +1 ಈ ಸೈಡ್ ಕಳಿಸ್ರಿ, -1 ಆಕೈತಿ. ಕ್ಲಿಯರ್. ಈ y ನ ಈ ಸೈಡ್ ಕಳಿಸ್ರಿ, -y, ಈ 1 ಈ ಸೈಡ್ ಕಳಿಸ್ರಿ, -1. x - y ಅಷ್ಟೇ ಇರಲಿ, -1ಕ್ಕೆ -1 ಕೂಡಿಸ್ರಿ. ಎರಡು ಸಂಖ್ಯೆ ಚಿಹ್ನೆ ಸೇಮ್ ಅದಾವ, ಕೂಡಿಸ್ಬೇಕ. 2 ಆಮೇಲೆ ಆ ಮೈನಸ್ ಹಚ್ಬೇಕ. ಒಂದ್ ಸಮೀಕರಣ ಸಿಕ್ತ. ಕ್ಲಿಯರ್. ನೋಡ್ರಿ, ಎರಡನೇ ಸೆಂಟೆನ್ಸ್ ಏನ್ ಹೇಳಾಕತೈತಿ? ಎರಡನೇ ಸೆಂಟೆನ್ಸ್ ನೋಡ್ರಿ. ಆ ಭಿನ್ನ ರಾಶಿ, ಯಾವ ಭಿನ್ನ ರಾಶಿ? x/y ಅನ್ನೋ ಭಿನ್ನ ರಾಶಿ ಛೇದಕ್ಕೆ ಒಂದನ್ನು ಸೇರಿಸ್ಬೇಕಂತ. ಏನೈತಿ? x/y ಭಿನ್ನ ರಾಶಿ ಐತಿ. ಆ ಛೇದಕ್ಕೆ ಒಂದನ್ನ ಸೇರಿಸಿದ್ರ ಅಂದ್ರ ಆಡ್ ಮಾಡಿದ್ರ ಉತ್ತರ ಏನ್ ಬರ್ತೈತೆ ಅಂತ? 1/2 ಬರ್ತೈತೆ ಅಂತ. ಕ್ಲಿಯರ್. ಊರೇ ಗುಣಾಕಾರ ಮಾಡ್ಕೊಳ್ರಿ. 2 ಗುಣಾಕಾರ x 2x, y + 1 ಒಂದ್ಲೆ, y + 1 ಆಗೈತಿ. 2x = y + 1 ಒಂದ್ಲೆ, y + 1. ಕ್ಲಿಯರ್. ಇನ್ನೊಂದ್ಸರಿ ಹೇಳ್ತೇನೆ ನೋಡ್ರಿ. 2 ಗುಣಾಕಾರ x 2x, y + 1 ಒಂದ್ಲೆ, y + 1. 2x ಅಷ್ಟೇ ಇರ್ಲಿ. ಹೌದಾ? +y ಈ ಸೈಡ್ ಹೋದ್ರೆ -y +1 ಅಲ್ಲೇ ಇರ್ಲಿ. ಕ್ಲಿಯರ್. ಈಗ ನೋಡ್ರಿ, 2 ಸಮೀಕರಣ ಸಿಕ್ಕು. ಇಲ್ಲೊಂದ್ ಸಮೀಕರಣ ಐತಿ, ಇಲ್ಲೊಂದ್ ಸಮೀಕರಣ ಐತಿ. y ನ ಸಹಗುಣಕ ಸೇಮ್ ಅದಾವ. ಇದಕ್ ಸಮೀಕರಣ 1 ಕೊಡ್ರಿ, ಇದಕ್ ಸಮೀಕರಣ 2 ಕೊಡ್ರಿ. ಕ್ಲಿಯರ್. ಈಗ ಸಮೀಕರಣ 1 ಮತ್ತೆ 2 ಕೂಡಿಸ್ಬೇಕಂತ ಕಳಿಬೇಕು. ನೋಡ್ರಿ, ಚಿಹ್ನೆ y ದ ಮೈನಸ್ ಐತಿ, y ದ ಮೈನಸ್ ಐತಿ, ಸೇಮ್ ಅದಾವ. ಕ್ಲಿಯರ್. ಸೇಮ್ ಅದಾವ ಅಂದ್ರೆ ಏನ್ ಮಾಡ್ಬೇಕ? ಕಳಿಬೇಕ. ಹೌದಾ? ಸಮೀಕರಣ 2 ಒಳಗ ಸಮೀಕರಣ 1 ಕಳಿಯೋಣ.
ಕ್ಲಿಯರ್. ಸಮೀಕರಣ 2 ಏನೈತಿ 2x ಮೈನಸ್ y ಈಸ್ ಈಕ್ವಲ್ ಟು 1 ಐತಿ. ಸಮೀಕರಣ 1 ಏನೈತಿ x ಮೈನಸ್ y ಈಸ್ ಈಕ್ವಲ್ ಟು ಮೈನಸ್ 2 ಐತಿ. ಹೌದಾ? ಕಳಿಬೇಕಾದ್ರೆ ಚಿಹ್ನೆ ಬದಲಾಗ್ತಾವ. ಪ್ಲಸ್ ಇದ್ರ ಮೈನಸ್, ಮೈನಸ್ ಇದ್ರ ಪ್ಲಸ್, ಮೈನಸ್ ಇದ್ರ ಪ್ಲಸ್. ಕ್ಲಿಯರ್. ಈಗ ಪ್ಲಸ್ y ಮೈನಸ್ y ಕ್ಯಾನ್ಸಲ್. 2x ಒಳಗೆ 1x ಹೋದ್ರೆ 1x. ಹೌದಾ? ಎರಡು ಸಂಖ್ಯೆ ಚಿಹ್ನೆ ಬೇರೆ ಬೇರೆ ನೋಡ್ರಿ. ಇಲ್ಲಿ 1 ಐತಿ ಪ್ಲಸ್ 2 ಐತಿ, ಏನಾಯ್ತು 3 ಆಯ್ತು. x ಬೆಲೆ 3 ಬಂತ. ಕ್ಲಿಯರ್. ಇವಾಗ x ಬೆಲೆಯನ್ನು ಸಮೀಕರಣ 1ರಾಗ್ರಿ 2ರಾಗ್ರಿ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ x ಮೈನಸ್ y ಈಸ್ ಈಕ್ವಲ್ ಟು ಮೈನಸ್ 2 ಬಂದೈತಿ. ಹೌದಾ? x ಅಷ್ಟೇ x ಬೆಲೆ ಬಂದ ನೋಡ್ರಿ, ಎಷ್ಟು ಬಂದೈತಿ 3 ಬಂದೈತಿ. x ದಲ್ಲಿ 3 ಹಾಕ್ರಿ, ಮೈನಸ್ y ಮೈನಸ್ 2. ಮೈನಸ್ y ಅನ್ನೋದು ಅಷ್ಟೇ ಇರಲಿ, ಮೈನಸ್ 2 ಅಷ್ಟೇ ಇರಲಿ. ಪ್ಲಸ್ 3 ಸೈಡ್ ಬಂದ್ರೆ ಮೈನಸ್ 3 ಮೈನಸ್ y ಹಂಗ ಬರ್ಕೊಳ್ರಿ. ಎರಡು ಸಂಖ್ಯೆ ಚಿಹ್ನೆ ಸೇಮ್ ಅದಾವ, ಕೂಡಿಸ್ರಿ. ಮೈನಸ್ 5 ಬಂತ. ಈ ಮೈನಸ್ ಕ್ಯಾನ್ಸಲ್. y ಬೆಲೆ ಎಷ್ಟು ಬಂತ 5. ಕ್ಲಿಯರ್. x ಬೆಲೆ ಎಷ್ಟು ಬಂತ 3 ಬಂತ. y ಬೆಲೆ ಎಷ್ಟು ಬಂತ 5 ಬಂತು. ಕ್ಲಿಯರ್. ಈಗ ಆ ಭಿನ್ನರಾಶಿ ಏನ್ ತೊಗೊಂಡಿದ್ವಿ ನಾವ? ಒಂದು ಭಿನ್ನರಾಶಿ ಏನ್ ತೊಗೊಂಡಿದ್ವಿ? x ಭಾಗಿಸು 1 ಅಂತ ತೊಗೊಂಡಿದ್ವಿ. ಒಂದು ಭಿನ್ನರಾಶಿ. ಕ್ಲಿಯರ್. ಒಂದು ಭಿನ್ನರಾಶಿ ಏನ್ ತೊಗೊಂಡಿದ್ವಿ? x ಭಾಗಿಸು y ತೊಗೊಂಡಿದ್ವಿ. ಹೌದಾ? x ಅಂದ್ರೆ ಎಷ್ಟು ಬಂದೈತಿ 3 ಬಂದೈತಿ. y ಅಂದ್ರೆ ಎಷ್ಟು ಬಂದೈತಿ 5 ಬಂದೈತಿ. ಕ್ಲಿಯರ್. x ಅಂದ್ರ 3 ಬಂದೈತಿ, y ಅಂದ್ರ 3 ಬಂದೈತಿ. ಕ್ಲಿಯರ್. x ಅಂದ್ರ 3, y ಅಂದ್ರ 5. ಆ ಭಿನ್ನರಾಶಿ 3 ಭಾಗಿಸು 5 ನೋಡಿ. ಕ್ಲಿಯರ್. ಓಕೆ, ಎರಡನೇ ಕ್ವಶನ್ ನೋಡ್ರಿ. 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. 10 ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆಗುತ್ತದೆ. ಹಾಗಾದರೆ ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸೆಷ್ಟು ಅಂತ ಕ್ವಶನ್ ಕೇಳಿದಾನ. ಹೌದಾ? ಇವಾಗ ಸೋನುವಿನ ಈಗಿನ ವಯಸ್ಸು ತಗೊಳ್ಳೋಣ, ನೂರಿನ ಈಗಿನ ವಯಸ್ಸು ತಗೊಳ್ಳೋಣ. ಇಬ್ರದಾರ. ಹೌದಾ? ಫಸ್ಟ್ ಸೋನುವಿನ ವಯಸ್ಸು, ಸೋನುವಿನ ಈಗಿನ ವಯಸ್ಸು x ಆಗಿರಲಿ. ಕ್ಲಿಯರ್. ನೆಕ್ಸ್ಟ್ ಹಂಗ ನೂರಿಯ ಈಗಿನ ವಯಸ್ಸು y ಆಗಿರಲಿ. ಹೌದಾ? 5 ವರ್ಷಗಳ ಹಿಂದಿನ ಹೇಳತಾನ. ಅಂದ್ರ 5 ವರ್ಷಗಳ ಹಿಂದೆ ಸೋನುವಿನ ವಯಸ್ಸು ಏನಕೈತಿ? ಸೋನುವಿನ ವಯಸ್ಸು ಈ ಸದ್ದೆ x ಇದ್ರ 5 ವರ್ಷದ ಹಿಂದ ಅಂದ್ರ x ಮೈನಸ್ 5 ಆಕೇತಿ. x ಮೈನಸ್ 5 ಆಗುತ್ತದೆ. ಹಂಗ 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು y ಮೈನಸ್ 5 ಆಗುತ್ತದೆ. y ಮೈನಸ್ 5 ಆಗುತ್ತದೆ. ಕ್ಲಿಯರ್. ಇದು ಅರ್ಥ ಆಗೈತಿ. ಈಗ ನೋಡ್ರಿ, 5 ವರ್ಷಗಳ ಹಿಂದೆ ಸೋನುವಿನ ವಯಸ್ಸಿನ ನೂರಿಯ ವಯಸ್ಸು ಅನ್ನೋದ ಸೋನುವಿನ ವಯಸ್ಸಿನ 3 ಪಟ್ಟಾಗಿತ್ತಂತ. ನೂರಿಯ ವಯಸ್ಸು 5 ವರ್ಷದಿಂದ ಏನಿತ್ತ? ನೂರಿಯ ವಯಸ್ಸು y ಮೈನಸ್ 5 ಇತ್ತ. ಹೌದಾ? 5 ವರ್ಷದ ಹಿಂದೆ ನೂರಿಯ ವಯಸ್ಸು y ಮೈನಸ್ ಇತ್ತ. ಆದ ಸೋನುವಿನ ವಯಸ್ಸು ಏನೈತಿ 5 ವರ್ಷದಿಂದ x ಮೈನಸ್ 5 ಐತಿ. ಅದರದ ಎಷ್ಟು ಪಟ್ಟ ಐತಂತ? 3 ಪಟ್ಟ ಐತಂತ ನೋಡ್ರಿ. 3 ಪಟ್ಟನ್ನು 3ಲೆ ಗುಣಾಕಾರ ಮಾಡ್ಬೇಕ. 5 ವರ್ಷದ ಹಿಂದೆ ಸೋನುವಿನ ವಯಸ್ಸು ನೂರಿಯ ವಯಸ್ಸಿನ 3 ಪಟ್ಟನ್ನು 3ಲೆ ಗುಣಾಕಾರ ಮಾಡ್ಬೇಕ. ಕ್ಲಿಯರ್. y ಮೈನಸ್ 5 ಅಷ್ಟೇ ಇರ್ಲಿ. 3 ಗುಣಾಕಾರ x 3 5 15. y ಅಷ್ಟೇ ಇರ್ಲಿ. ಪ್ಲಸ್ 3x ಅಲ್ಲ, y ನ ಈ ಸೈಡ್ ಕರ್ಕೊಂಡ್ಬರ 15. ಇವಾಗ 3x ಇಲ್ಲೇ ಇರ್ಲಿ. ಪ್ಲಸ್ y ನ ಈ ಕಡೆ ಕರ್ಕೊಂಬರಿ, ಮೈನಸ್ y ಆಕೈತಿ. ಮೈನಸ್ 5 ಇಲ್ಲೇ ಇರ್ಲಿ. ಮೈನಸ್ 15 ಆ ಕಡೆ ಕರ್ಕೊಂಬರಿ, ಪ್ಲಸ್ 15 ಆಕೈತಿ. ನಾ ಏನ್ ಮಾಡಿದೆ? ಇವಾಗ ಈ y ನ ಬಲಗಡೆ ಕಳಿಸಿದೆ, ಈ ಮೈನಸ್ 15 ಈಚೆ ಕಡೆ ಕಳಿಸಿದೆ. ಎರಡು ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ, ಕಳಿಬೇಕ.
15ರಾಗ 5 ಹೋದ್ರ 10 ಯಾ 10 ಪ್ಲಸ್ 10 ಬರದರ ಬರೀರಿ ಬಿಟ್ರ ಬಿಡ್ರಿ ಪ್ಲಸ್ ಅನ್ನ 3x ಮೈನಸ್ y. ಇವಾಗ ಲೆಕ್ಕ ಬಿಡಿಸೋ ರೂಪದೊಳಗೆ ಬರ್ಕೊಡ್ರಿ ಉಲ್ಟಾ ಪಲ್ಟಾ ಬರೀರಿ 3x ಮೈನಸ್ y ಈಸ್ ಈಕ್ವಲ್ ಟು 10 ಸಮೀಕರಣ 1 ಅಂತ ಬರ್ಕೊಡ್ರಿ. ಕ್ಲಿಯರ್. ಈಗ ನೆಕ್ಸ್ಟ್ ನೋಡ್ರಿ 10 ವರ್ಷಗಳ ನಂತರ ಏನ 10 ವರ್ಷಗಳ ನಂತರ ಅಂದ್ರ ಈ ಸದ್ಯವ್ರ ವಯಸ್ಸು ಎಕ್ಸ್ ಐತಿ 10 ವರ್ಷ ನಂತರ ಅಂದ್ರೆ ಎಕ್ಸ್ ಪ್ಲಸ್ 10 ಆಕೈತಿ. ಕ್ಲಿಯರ್. 10 ವರ್ಷದ ನಂತರ 10 ವರ್ಷದ ನಂತರ ಸೋನುವಿನ ವಯಸ್ಸು ಎಕ್ಸ್ ಪ್ಲಸ್ 10 ಆಗುತ್ತದೆ. ಹೌದಾ. ಇವಾಗ ಹಂಗ 10 ವರ್ಷದ ನಂತರ ನುರಿಯ ವಯಸ್ಸು y ಪ್ಲಸ್ 10 ಆಗುತ್ತದೆ. ಕ್ಲಿಯರ್. y ಪ್ಲಸ್ 10 ಆಗುತ್ತದೆ ಬರ್ಕೊಂಡಿವಿ. ಇವಾಗ ನೋಡ್ರಿ ಏನ್ ಕೊಂಡ ಸೆಂಟೆನ್ಸ್ ಒಳಗ 10 ವರ್ಷದ ಬಳಿಕ ನೂರಿಯ ವಯಸ್ಸು ಅಂತ ನೋಡ್ರಿ. ನೂರಿಯ ವಯಸ್ಸು 10 ವರ್ಷದ ನಂತರ ಏನೈತಿ y ಪ್ಲಸ್ 10 ಐತಿ ಆದ ನೆಕ್ಸ್ಟ್ ಆದ ಸೋನುವಿನ ವಯಸ್ಸೇನೈತಿ 10 ವರ್ಷದ ನಂತರ ಎಕ್ಸ್ ಪ್ಲಸ್ 10 ಐತಿ. ಅದರದ ಎಷ್ಟ್ ಪಟ್ ಅಂತ 2 ಪಟ್ ಅಂದ್ರೆ 2ಲೆ ಗುಣಾಕಾರ ಮಾಡ್ಬೇಕ. y ಪ್ಲಸ್ 10 ಹಂಗ ಬರ್ಕೊಳ್ರಿ 2 ಗುಣಾಕಾರ ಎಕ್ಸ್ 2x 2 10 20. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತಾನೆ. ಆಮೇಲೆ y ನ ಶಿಫ್ಟ್ ಮಾಡ್ರಿ ಸೈಡ್. ಟು ಎಕ್ಸ್ ಅಲ್ಲೇ ಇರ್ಲಿ ಪ್ಲಸ್ y ಸೈಡ್ ಬಂದ್ರೆ ಮೈನಸ್ y 10 ಇಲ್ಲೇ ಇರ್ಲಿ ಪ್ಲಸ್ 20 ಈ ಸೈಡ್ ಬಂದ್ರೆ ಮೈನಸ್ 20. ಹೌದಾ. 2 ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ. ಕಳಿಬೇಕ 20 10 ಹೋದ್ರ 10 ಯಾ 10 ಮೈನಸ್ 10 2x ಮೈನಸ್ y 2x ಮೈನಸ್ y ಅನ್ನ ಈಚೆ ಕಡೆ ಬರೀರಿ ಮೈನಸ್ 10 ಅನ್ನ ಈಚೆ ಕಡೆ ಬರೀರಿ. ಲೆಕ್ಕ ಮಾಡೋ ರೂಪ ಬರ್ಕೊಡ್ರಿ. ಸಮೀಕರಣ 2. ಸಮೀಕರಣ 1 ನೋಡ್ರಿ ಮೈನಸ್ y ಐತಿ. ಸಮೀಕರಣ 2 ಒಳಗೆ ಮೈನಸ್ y ಐತಿ. ಚಿಹ್ನೆ ಸೇಮ್ ಅದಾವ ಕಳೆದ್ ಬಿಡ್ರಿ. ಸಮೀಕರಣ 1 ಮೈನಸ್ ಸಮೀಕರಣ 2. ಸಮೀಕರಣ 1 ಮೈನಸ್ ಸಮೀಕರಣ 2. ಸಮೀಕರಣ 1 ಏನೈತಿ 3x ಮೈನಸ್ y ಈಸ್ ಈಕ್ವಲ್ ಟು 10. ಸಮೀಕರಣ 2 ಏನೈತಿ 2x ಮೈನಸ್ y ಈಸ್ ಈಕ್ವಲ್ ಟು ಮೈನಸ್ 10. ಹೌದಾ. ಕಳೆಯ ಮುಂದೆ ಚಿಹ್ನೆ ಬದಲಾಗ್ತಾವ. ಇವಾಗ ಪ್ಲಸ್ 10 ಪ್ಲಸ್ 10 ಪ್ಲಸ್ 20. ಹೌದಾ. ಮೈನಸ್ ಪ್ಲಸ್ ಮೈನಸ್ y ಪ್ಲಸ್ y ಕ್ಯಾನ್ಸಲ್. ನೋಡ್ರಿ 3x ಒಳಗ 2x ಹೋದ್ರ 3x ಒಳಗ 2x ಹೋದ್ರ 1x x ಬಾಜು 1 ಬರದರ ಬರೀರಿ ಬಿಟ್ಟರ ಬಿಡ್ರಿ. x ಬೆಲೆ ಎಷ್ಟು ಬಂತ 20 ಬಂತ. ಈ x ಬೆಲೆನ ಸಮೀಕರಣ 1 ರಾಗ ಹಾಕ್ರಿ 2 ರಾಗ ಹಾಕ್ರಿ. x ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ 3x ಮೈನಸ್ y ಈಸ್ ಈಕ್ವಲ್ ಟು 10 ಐತಿ. 3 ಅಷ್ಟೇ ಇರ್ಲಿ. x ಬೆಲೆ ಎಷ್ಟು ಬಂದೈತಿ 20 ಬಂದೈತಿ. ಮೈನಸ್ y ಬೆಲೆ ಕಂಡುಹಿಡಿಬೇಕ ಈಸ್ ಈಕ್ವಲ್ ಟು 10. 3 ಹತ್ಲೆ ಎಷ್ಟ ಸಾರಿ 23ಲೆ 60 ಮೈನಸ್ y ಅಷ್ಟೇ ಇರ್ಲಿ 10. ಹೌದಾ. ಮೈನಸ್ y ಹಂಗ ಬರ್ಕೊಳ್ರಿ 10 ಹಂಗ ಬರ್ಕೊಳ್ರಿ. ಪ್ಲಸ್ 60 ಆ ಸೈಡ್ ಹೋದ್ರ ಮೈನಸ್ 60 y ಮೈನಸ್ y ಅಷ್ಟ ಬರೀರಿ. 2 ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದ ಕಳಿಯಿರಿ. 16 ಒಳಗೆ 10 ಹೋದ್ರ 6 ಮೈನಸ್ 6 ಸರಿ 60 ಆಕೈತಿ ನೋಡ್ರಿ. ಮೈನಸ್ 60 ಆಕೈತಿ. ಮೈನಸ್ y ಅಷ್ಟೇ ಇರ್ಲಿ. 60ರೊಳಗ 10 ಹೋದ್ರ 50 50 ಮೈನಸ್ 50 ಈ ಮೈನಸ್ ಕ್ಯಾನ್ಸಲ್ ಮಾಡ್ರಿ. y ಬೆಲೆ ಎಷ್ಟು ಬಂತ 50 ಬಂತ. ಕ್ಲಿಯರ್. y ಬೆಲೆ 50 ಬಂತ. ಇವಾಗ x ಬೆಲೆ 20 y ಬೆಲೆ 50 ಬಂತ. ಇವಾಗ ನೋಡ್ರಿ ಏನ್ ನೋಡಿದೀವಿ ನಾವು ಸೋನುವಿನ ಈಗಿನ ವಯಸ್ಸು ಕಂಡಿ ಅಂದ್ರ ನುರಿಯ ಈಗಿನ ವಯಸ್ಸು ಕಂಡಿ ಅಂದ್ರ ಸೋನುವಿನ ಈಗಿನ ವಯಸ್ಸು ಇಲ್ಲಿ ಬರ್ತೇನೆ ನೋಡ್ರಿ. ಸೋನುವಿನ ಈಗಿನ ವಯಸ್ಸು ಏನ್ ತೊಗೊಂಡೇವಿ ಎಕ್ಸ್ ತೊಗೊಂಡೇವಿ. ಎಷ್ಟು ಬಂತ ಎಕ್ಸ್ ಬೆಲೆ 20 ಬಂತ 20 ವರ್ಷ.
ಹಂಗ ನೂರಿಯ ಈಗಿನ ವಯಸ್ಸು ಏನ್ ತಗೊಂಡೇವಿ? ನೂರಿಯ ಈಗಿನ ವಯಸ್ಸು ಎಷ್ಟು ತಗೊಂಡೇವಿ? ವಾಯ್ ತಗೊಂಡೇವಿ. ವಾಯ್ ಬೆಲೆ ಎಷ್ಟು ಬಂದೈತಿ? 50 ಬಂದೈತಿ. ಕ್ಲಿಯರ್? ಎಕ್ಸ್ ಬೆಲೆ 20 ಬಂತ, ವಾಯ್ ಬೆಲೆ 50 ಬಂತ. ಇಷ್ಟು ಬರೋದ್ರೆ ನಿಮಗ 3 ಅಥವಾ 4 ಮಾರ್ಕ್ಸ್ ಸಿಗ್ತೈತಿ. ಎಕ್ಸಾಮಿಗೆ ಆಲ್ಮೋಸ್ಟ್ ಕೇಳಂಗಿಲ್ಲ, ಅಭ್ಯಾಸದೊಳಗೆ ಐತಲ್ಲ, ಅದ್ರ ಸಂಬಂಧ ಬಿಡಿಸ್ರಿ. ನೆಕ್ಸ್ಟ್ ಕ್ವಶನ್, 2 ಅಂಕಿಯ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ. ಕ್ಲಿಯರ್? 9 ಅದಾವಂತ. ಇದರಲ್ಲಿರುವ ಅಂಕಿಗಳ ಕ್ರಮವನ್ನ ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೆಯ ಸಂಖ್ಯೆಯ 9ರಷ್ಟಕ್ಕೆ ಸಮನಾಗುತ್ತದೆ. ಆ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದಾನ. ಕ್ಲಿಯರ್? ಈಗ ನಾವ್ ಅನ್ಕೊಳ್ಳೋಣ, ಆ ಸಂಖ್ಯೆ, ಆ ಎರಡಂಕಿಯ ಸಂಖ್ಯೆ, ಆ ಎರಡಂಕಿಯ ಸಂಖ್ಯೆ, ಆ ಎರಡಂಕಿಯ ಸಂಖ್ಯೆ, ಆ ಎರಡಂಕಿಯ ಸಂಖ್ಯೆ XY ಆಗಿರಲಿ, XY ಆಗಿರಲಿ. ಕ್ಲಿಯರ್? ಈಗ ಆ ಅಂಕಿಗಳ ಮೊತ್ತ ಅಂತ ನೋಡ್ರಿ. ಎರಡಂಕಿಯ ಸಂಖ್ಯೆ 10ರ ಸ್ಥಾನದಾಗಿರೋದು ಎಕ್ಸ್, ಬಿಡಿ ಸ್ಥಾನದಾಗಿರೋದು ವಾಯ್. ಎರಡಂಕಿಯ ಒಂದು ಸಂಖ್ಯೆ XY ಅಂತ ತಗೊಂಡಿವಿ. ಕ್ಲಿಯರ್? ಆ ಅಂಕಿಗಳ ಮೊತ್ತ 9 ಅಂತ ಅಂದ್ರ, ಫಾರ್ ಎಕ್ಸಾಂಪಲ್ ಈ 36 ಅನ್ನೋ ಒಂದು ಸಂಖ್ಯೆ ಅಂತ ತಗೊಂಡಿ ಅಂದ್ರ ಅದ್ರ ಅಂಕಿ ಅಂತಂದ್ರ 3 ಮತ್ತು 6 ಇದನ್ನ ಕೂಡಿಸಾಗ ಎಷ್ಟು ಬರ್ತೈತಿ? 9 ಬರ್ತೈತಿ. ಕ್ಲಿಯರ್? ಆ ಎರಡಂಕಿಯ ಸಂಖ್ಯೆ XY ಅಂತ ತಗೊಂಡೆ, XY ಆಗಿರ್ಲಿ ಅಂತ ತಗೊಂಡಿದ್ವಿ. ಕ್ಲಿಯರ್? ಅದ್ರ ಅಂಕಿಗಳ ಮೊತ್ತ 9 ಅಂತ ಅಂದ್ರ ಎಕ್ಸ್ ಮತ್ತು ವಾಯ್ ಅನ್ನ, ಅಂಕಿ ಅಂದ್ರೆ ಒಂದ್ ಅಂಕಿ ಎಕ್ಸ್, ಇನ್ನೊಂದ್ ಅಂಕಿ ವಾಯ್, ಆ ಅಂಕಿಗಳನ್ನ ಕೂಡಿಸಿದಾಗ 9 ಬರ್ತದಂತ. ಇದು ಸಮೀಕರಣ 1 ಅಂತ ಹಾಕೊಳ್ರಿ. ಕ್ಲಿಯರ್? ಇದರಲ್ಲಿರುವ ಅಂಕಿಗಳ ಕ್ರಮವನ್ನ ಅದಲು ಬದಲು ಮಾಡಿದಾಗ, ಕ್ಲಿಯರ್ ನೋಡ್ರಿ, ಇದರಲ್ಲಿರುವ ಅಂಕಿಗಳ ಕ್ರಮವನ್ನು ಅದಲು ಬದಲು ಮಾಡಿದಾಗ, ಮಾಡಿದಾಗ ನೋಡ್ರಿ, ಈ ಸದ್ಯ XY ಇತ್ತ, ಬಿಡಿ 10ರ ಸ್ಥಾನದಾಗ ಎಕ್ಸ್ ಇತ್ತ, ಬಿಡಿ ಸ್ಥಾನದಾಗ ವಾಯ್ ಇತ್ತ. ಕ್ಲಿಯರ್? ಅದಲು ಬದಲು ಮಾಡಿವಂದ್ರ YX ಆಕೇತಿ. ಅವಾಗ 10ರ ಸ್ಥಾನದಾಗ ಯಾರು ಬರ್ತಾರ? ವಾಯ್ ಬರ್ತಾರ. ಬಿಡಿ ಸ್ಥಾನದಾಗ ಏನು ಆಕೇತಿ? ಎಕ್ಸ್ ಆಕೇತಿ. ಬಿಡಿ ಸಂಖ್ಯೆ ಬಿಡಿಸಿ ಬರೀರಿ ಅಂದ್ರ 36ನ ಬಿಡಿಸಿ ಬರೀರಿ ಅಂತಂದ್ರ 3 ಗುಣಾಕಾರ 10 ಪ್ಲಸ್ 6 ಅಂತ ಬರಿತೀವಿ ನಾವು. ಹೌದಾ? ಬಿಡಿಸಿ ಬರೀರಿ ಅಂದಂಗ. ಹಂಗ YX ಆಕೇತಿ, 10ರ ಸ್ಥಾನದಾಗ ವಾಯ್ ಬರ್ತೈತಿ. XY ಇದ್ದಿದ್ದು YX ಆತ. ಅವಾಗ 10ರ ಸ್ಥಾನದಾಗ ವಾಯ್ ಬಂತ, 10 ವಾಯ್. ಬಿಡಿ ಸ್ಥಾನದಾಗ ಎಕ್ಸ್ ಬಂತ, ಎಕ್ಸ್. ಕ್ಲಿಯರ್? 10 ವಾಯ್ ಪ್ಲಸ್ ಎಕ್ಸ್ ಆಗುತ್ತದೆ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನೆ. ಅದ್ರಲ್ಲಿರುವ ಅಂಕಿಗಳ ಕ್ರಮವನ್ನ ಬದಲು ಮಾಡಿವ ಅಂದ್ರೆ 10 ವಾಯ್ ಪ್ಲಸ್ ಎಕ್ಸ್ ಆಕೈತಿ. ಯಾಕಂದ್ರೆ ಬಿಡಿ ಸ್ಥಾನದೊಳಗ ಎಕ್ಸ್ ಆಕೈತಿ, 10ರ ಸ್ಥಾನದೊಳಗ ವಾಯ್ ಬರ್ತದೆ, ಅದರ ಸಂಬಂಧ ಆಗುತ್ತದೆ ಅಂತ ಬರ್ದೀವಿ. ಕ್ಲಿಯರ್? ಅದನ್ನ ಮೊದಲಿನ ಸಂಖ್ಯೆ ಏನಿತ್ತ? ಮೊದಲನೇ ಸಂಖ್ಯೆ XY ಇತ್ತು, ಅವಾಗ 10 ಸ್ಥಾನ ಇತ್ತ. ಮೊದಲನೇ ಸಂಖ್ಯೆ ಏನೈತಿ? ಮೊದಲನೇ ಸಂಖ್ಯೆ ಏನೈತಿ? XY ಅಂದ್ರ 10ರ ಸ್ಥಾನದಾಗ ಏನಿತ್ತು? ಅವಾಗ ಎಕ್ಸ್ ಇತ್ತ, ಬಿಡಿ ಸ್ಥಾನದಾಗ ವಾಯ್ ಇತ್ತ, 10x ಪ್ಲಸ್ ವಾಯ್. ಕ್ಲಿಯರ್? ಅದಲು ಬದಲು ಮಾಡಿದಾಗ ಈಗ ಮೊದಲಿರೋ ಸಂಖ್ಯೆ ಯಾವ್ದ? ಮೊದಲನೇ ಸಂಖ್ಯೆ ಆಗುತ್ತದೆ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ಅದಲು ಬದಲು ಮಾಡಿದಾಗ 10y ಪ್ಲಸ್ ಎಕ್ಸ್, ಮೊದಲ ಸಂಖ್ಯೆ 10x ಪ್ಲಸ್ ವಾಯ್ ಮಾಡಿವಿ. ಈಗ ನೋಡ್ರಿ, ಇದರಲ್ಲಿರುವ ಅಂಕಿಗಳ ಕ್ರಮವನ್ನ ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆ, ಅಂಕಿಗಳ ಕ್ರಮವನ್ನ ಅದಲು ಬದಲು ಮಾಡಿದಾಗ ಈ ಸಂಖ್ಯೆ ಸಿಕ್ತ 10y ಪ್ಲಸ್ ಎಕ್ಸ್ ಬಂತು. ಅದಲು ಬದಲು ಮಾಡಿದಾಗ ಬಂದೈತಿ. ಹೌದಾ? ಆ ಮಾಡಿದಾಗ ಸಿಗುವ ಸಂಖ್ಯೆಯನ್ನ ಇಮ್ಮಡಿಗೊಳಿಸಿದರೆ, ಈಗ ಸಿಕ್ಕದಲ್ಲ, ಈ ಸಂಖ್ಯೆಯನ್ನ ಇಮ್ಮಡಿಗೊಳಿಸಿದರೆ ಅಂದ್ರೆ ಡಬಲ್ ಮಾಡಿದಾಗ, 2ರಿಂದ ಗುಣಾಕಾರ ಮಾಡಿದಾಗ, 2 ಪಟ್ಟು ಮಾಡಿದಾಗ ಎಲ್ಲಾ ಸೇಮ್. ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆ ಏನೈತಿ? 10x ಪ್ಲಸ್ ವಾಯ್ ಐತಿ. ಆ ಸಂಖ್ಯೆಯ 9ರಷ್ಟಕ್ಕೆ ಸಮ ಆಕೇತಂತ. ಕ್ಲಿಯರ್? ನೋಡ್ರಿ, ಇದರಲ್ಲಿರುವ ಅಂಕಿಗಳ ಕ್ರಮವನ್ನ ಅದಲು ಬದಲು ಮಾಡಿವಿ. 10y ಪ್ಲಸ್ ಎಕ್ಸ್ ಆತ. ಅದನ್ನ ಇಮ್ಮಡಿಗೊಳಿಸ್ಬೇಕಂತ, ಇಮ್ಮಡಿಗೊಳಿಸೋದಂದ್ರೆ ಡಬಲ್ ಮಾಡೋದ, 2 ಪಟ್ಟು ಮಾಡೋದ. 2 ಪಟ್ಟು ಮಾಡಿದಾಗ ಅದು ಮೊದಲನೇ ಸಂಖ್ಯೆ ಏನೈತಿ? 10x ಪ್ಲಸ್ ವಾಯ್ ಐತಿ. ಅದ್ರ 9ರಷ್ಟಕ್ಕೆ ಸಮ ಆಕೇತಂತ ಬರ್ದೀವಿ. ಕ್ಲಿಯರ್? ಈಗ ನೋಡ್ರಿ, 2 10 20y
ಪ್ಲಸ್ 2 ಗುಣಾಕಾರ ಎಕ್ಸ್ 2 ಎಕ್ಸ್. ನೆಕ್ಸ್ಟ್ 9 ಹತ್ಲೆ 90 ಎಕ್ಸ್ ಪ್ಲಸ್ 9 ಗುಣಾಕಾರ ವೈ 9 ವೈ. 2 ಹತ್ಲೆ 20 20 ವೈ. 2 ಗುಣಾಕಾರ ಎಕ್ಸ್ 2 ಎಕ್ಸ್. 9 ಹತ್ಲೆ 90 ಎಕ್ಸ್ ಹಂಗ 9 ಗುಣಾಕಾರ ವೈ 9 ವೈ. ಕ್ಲಿಯರ್. ಎಕ್ಸ್ ಎಕ್ಸ್ ಒಂದ್ ಕಡೆ ಬರ್ಕೊಡ್ರಿ, ನಂಬರ್ ಒಂದ್ ಕಡೆ ಬರ್ಕೊಡ್ರಿ. ನೋಡ್ರಿ ಈಗ 20 ವೈ ಅಷ್ಟೇ ಇರ್ಲಿ, ಹೌದಾ? ಪ್ಲಸ್ 9 ವೈನ ಈ ಕಡೆ ಕರ್ಕೊಂಡ್ ಬಂದ್ರ ಮೈನಸ್ 9 ವೈ ಆಕೈತಿ. ಮೈನಸ್ 9 ವೈ ಆಕೈತಿ. ಈ ಸೈಡ್ 90 ಎಕ್ಸ್ ಹಂಗ ಐತಿ, 90 ಎಕ್ಸ್ ಹಂಗ ಐತಿ. ಪ್ಲಸ್ 2 ಎಕ್ಸ್ ಈ ಸೈಡ್ ಬಂದ್ರ ಮೈನಸ್ 2 ಎಕ್ಸ್ ಆಕೈತಿ, ಹೌದಾ? ಇವಾಗ 20 ವಾಯ್ ಒಳಗ 9 ವಾಯ್ ಹೋದ್ರ ಎಷ್ಟು ವಾಯ? 11 ವಾಯ. 90 ಎಕ್ಸ್ ಒಳಗ 2 ಎಕ್ಸ್ ಹೋದ್ರ ಎಷ್ಟು ಎಕ್ಸ್? 88 ಎಕ್ಸ್, ಹೌದಾ? ವಾಯ್ ಅಷ್ಟೇ ಇರ್ಲಿ. 88 ಎಕ್ಸ್ ಗುಣಾಕಾರ ಅನ್ನೊಂದು ಈ ಸೈಡ್ ಬಂದ್ರೆ ಭಾಗಾಕಾರ ಅನ್ನೊಂದು. 11 ಒಂದ್ಲೆ 11 11 ಎಷ್ಟೇ 11 8 88. ವಾಯ್ ಬೆಲೆ ಎಷ್ಟು ಬಂತ? 8 ಎಕ್ಸ್ ಬಂತ. ಕ್ಲಿಯರ್. ವಾಯ್ ಬೆಲೆ 8 ಎಕ್ಸ್ ಬಂತ. ಇವಾಗ ವಾಯ್ನ ಈ ಸೈಡ್ ಕಳಿಸ್ರಿ 8 ಎಕ್ಸ್. ವಾಯ್ ಬೆಲೆ 8 ಎಕ್ಸ್ ಬಂತ. 8 ಎಕ್ಸ್ ಅಷ್ಟೇ ಇರ್ಲಿ. ಪ್ಲಸ್ ವಾಯ್ನ ಈ ಸೈಡ್ ಕಳಿಸ್ರಿ ಮೈನಸ್ ವಾಯ್ ಆಕೈತಿ. ಈ ಸೈಡ್ ಏನ್ ಉಳಿದಿಲ್ಲ ಅಂದ್ರೆ 0 ಉಳಿತದ. ಕ್ಲಿಯರ್. ಇವಾಗ ಓಕೆ ನೋಡ್ರಿ, ಲೆಕ್ಕ ಬಿಡಿಸೋ ಕೊಡ್ರಿ. 8x ಮೈನಸ್ ವೈ ಈಸ್ ಈಕ್ವಲ್ ಟು 0 ಬಂದ ಸಮೀಕರಣ 2 ಕೊಡ್ರಿ. ಕ್ಲಿಯರ್. ಸಮೀಕರಣ 1 ಏನೈತಿ? x ಪ್ಲಸ್ ವೈ ಐತಿ ಈಸ್ ಈಕ್ವಲ್ ಟು 9 ಐತಿ. ಸಮೀಕರಣ 2 ಏನೈತಿ? 8x ಮೈನಸ್ ವೈ ಈಸ್ ಈಕ್ವಲ್ ಟು 0 ಐತಿ. ಕ್ಲಿಯರ್. ಏನಾದವು? 2 ಸಮೀಕರಣ ಸಿಕ್ಕು. y ಚಿಹ್ನೆ ಬೇರೆ ಬೇರೆ ಅದಾವ, ಕುಡಿಸ್ಬಿಟ್ರಿ. ಸಮೀಕರಣ 1 ಪ್ಲಸ್ ಸಮೀಕರಣ 2. ಸಮೀಕರಣ 1 ಪ್ಲಸ್ ಸಮೀಕರಣ 2, ಹೌದಾ? ಇವಾಗ ಸಮೀಕರಣ 1ಕ್ಕ ಸಮೀಕರಣ 2 ಕೊಡ್ಸೋಣ. ಸಮೀಕರಣ 1 ಏನೈತಿ? x ಪ್ಲಸ್ ವೈ ಈಸ್ ಈಕ್ವಲ್ ಟು 9. ಸಮೀಕರಣ 2 ಏನೈತಿ? 10y ಪ್ಲಸ್ x ಈಸ್ ಈಕ್ವಲ್ ಟು ಸಮೀಕರಣ 2 ಏನೈತಿ? 8x ಮೈನಸ್ ವೈ ಈಸ್ ಈಕ್ವಲ್ ಟು 0 ಐತಿ, ಹೌದಾ? ಕುಡ್ಸಾದೇವಿ, ಚಿಹ್ನೆ ಬದಲಾಗಂಗಿಲ್ಲ. ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್. 9 0 ಕೂಡಿಸಿದ್ರೆ 9, x ಕ್ಕ 8x ಅನ್ನ ಕೂಡಿಸಿದ್ರ 9x. x ಜೊತೆ 9 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಭಾಗಾಕಾರ ಆಕೈತಿ. 9 ಒಂದೇ 9, 9 ಒಂದೇ 9. x ಬೆಲೆ ಎಷ್ಟು ಬಂತ? 1 ಬಂತ. ಕ್ಲಿಯರ್. ನೆಕ್ಸ್ಟ್ x ಬೆಲೆ 1 ಬಂತ. ಹಂಗ y ಬೆಲೆ ನೋಡ್ರಿ. x ಬೆಲೆಯನ್ನ ಸಮೀಕರಣ 1 ರಾಗ ಹಾಕ್ರಿ, 2 ರಾಗ ಹಾಕ್ರಿ. x ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ? x ಪ್ಲಸ್ ವೈ ಈಸ್ ಈಕ್ವಲ್ ಟು 9 ಐತಿ. x ಅಂದ್ರೆ ಎಷ್ಟೈತಿ? x ಅಂದ್ರ 1 ಬಂದೈತಿ. y ಬೆಲೆ ಕಂಡಿಡ್ಬೇಕ. 9 ಬರ್ಕೊಳ್ರಿ, y ಹಂಗ ಬರ್ಕೊಳ್ರಿ. 9 ಪ್ಲಸ್ 1 ಈ ಸೈಡ್ ಬಂದ್ರ ಮೈನಸ್ 1. y ಬೆಲೆ ಎಷ್ಟೇ ಇರ್ಲಿ? 9 ರಾಗ 1 ಹೋದ್ರ 8. y ಬೆಲೆ ಎಷ್ಟು ಬಂತ? 8 ಬಂತ. ಕ್ಲಿಯರ್. ಈಗ ಆ ಸಂಖ್ಯೆ ಏನ್ ತಗೊಂಡಿದ್ವಿ? ಆ 2 ಅಂಕಿ ಸಂಖ್ಯೆ ಏನ್ ತಗೊಂಡಿದ್ವಿ? ನಾವ 2 ಅಂಕಿ ಸಂಖ್ಯೆ ಏನ್ ತಗೊಂಡಿದ್ವಿ? xy ಅಂತ ತಗೊಂಡಿದ್ವಿ. 2 ಅಂಕಿಯ ಸಂಖ್ಯೆ ಏನ್ ತಗೊಂಡಿದ್ವಿ? xy ತಗೊಂಡಿದ್ವಿ. x ಬೆಲೆ ಎಷ್ಟು ಬಂತ? 1 ಬಂತ. x ಬೆಲೆ 1 ಬಂತ. y ಬೆಲೆ 8 ಬಂತ. ನೋಡ್ರಿ, ಈ 2 ಅಂಕಿಗಳನ್ನ ಕೂಡಿಸಿದ್ರ 1 ಮತ್ತೆ 8 ಕೂಡಿಸಿರ 9 ಆಕೈತಿ. ನಮ್ ಲೆಕ್ಕ ಕರೆಕ್ಟ್ ಐತಿ ಅಂದಂಗ. ಕ್ಲಿಯರ್. ಇದನ್ನ ಕ್ರಮವ ಅದಲು ಬದಲು ಮಾಡಿ ನೋಡ್ರಿ. ಚೆಕ್ ಮಾಡೋಣ. ಅದಲು ಬದಲು ಮಾಡ್ರೆ 81 ಆತ, ಹೌದಾ? ಅದನ್ನ 2 ಪಟ್ಟು ಮಾಡೋದಂತ. ಅದನ್ನ 2 ಅದಲು ಬದಲು ಮಾಡಿ ಇಮ್ಮಡಿಗೊಳಿಸೋದಂತ. 2 ಪಟ್ಟು ಮಾಡೋಣ. 81 2ಲೆ 162 ಬರ್ತೈತಿ. ಅದ್ರ ಉತ್ತರ ಮೊದಲನೇ ಸಂಖ್ಯೆ ಎಷ್ಟೈತಿ? ಮೊದಲನೇ ಸಂಖ್ಯೆ 18 ಇತ್ತ, ಹೌದಾ? ಅದ್ರದ್ದು ಎಷ್ಟು ಪಟ್ಟ ಅಂತ? 9 ಪಟ್ಟ ಅಂತ. 18 9ಲೆ 62 ಬರ್ತೈತಿ. 18 9ಲೆ 162 ಬರ್ತೈತಿ. 2 ಸಮ ಬರ್ತಾವ. ಕ್ಲಿಯರ್. ನಮ್ ಲೆಕ್ಕ ಕರೆಕ್ಟ್ ಐತಿ ಅಂದಂಗಾತ. ಕ್ಲಿಯರ್. ಅರ್ಥ ಐತೆ ಅನ್ಕೋತೇನೆ. ಇಷ್ಟು ಬರದ್ರೆ ನಿಮಗ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಬರ್ತಾವ. ಕ್ಲಿಯರ್. ಅರ್ಥ ಐತೆ ಅನ್ಕೋತೇನೆ. ನೆಕ್ಸ್ಟ್ ಕ್ವಶನ್. ರೂಪಾಯಿ 2000 ಹಿಂಪಡೆಯಲು ಮೀನಾ ಬ್ಯಾಂಕಿಗೆ ಹೋದಳು. ಅವಳು ನಗದು ಗುಮಾಸ್ತರಲ್ಲಿ ರೂಪಾಯಿ 50 ಮತ್ತು ರೂಪಾಯಿ 1000 ನೋಟುಗಳನ್ನ ಮಾತ್ರ ನೀಡುವಂತೆ ಹೇಳಿದಳು. ಮೀನಾಳಿಗೆ ಒಟ್ಟು 25 ನೋಟುಗಳು ದೊರೆತವು. ರೂಪಾಯಿ 50 ಮತ್ತು ರೂಪಾಯಿ 100ರ ಎಷ್ಟೆಷ್ಟು ನೋಟುಗಳನ್ನು ಅವಳು ಪಡೆದಳು ಎಂಬುದನ್ನ ಕಂಡಿಡ್ಬೇಕಂತ. ಕ್ಲಿಯರ್. ನೋಡ್ರಿ, ರೂಪಾಯಿ ಎಷ್ಟು ನೋಟ್ ಪಡೆದಾಳಂತಕಿ? 25 ನೋಟ್ ಪಡೆದಾಳಂತ. ಯಾವ್ಯಾವ್ದು? ರೂಪಾಯಿ 50 ರೂಪಾಯಿದ್ದು ಜೊತೆಗೆ 100 ರೂಪಾಯಿ ನೋಟ್ ಅಷ್ಟ ಪಡೆದಾಳಂತ. ಕ್ಲಿಯರ್. ಈಗ ರೂಪಾಯಿ
ರೂಪಾಯಿ 50ರ ನೋಟುಗಳ ಸಂಖ್ಯೆ ಏನ್ ಕಂಡು ಅಂದಾರ ಅವ್ರ ನೋಟುಗಳ ಸಂಖ್ಯೆಯನ್ನ ಕಂಡು ಅಂದಾರ ಯಾವ್ಯಾವ್ದು 25 50 ಮತ್ತೆ 100 ರೂಪಾಯಿ 50ರ ನೋಟುಗಳ ಸಂಖ್ಯೆ ನೋಟುಗಳ ಸಂಖ್ಯೆ ನೋಟುಗಳ ಸಂಖ್ಯೆ ಏನಾಗಿರಲಿ ಎಕ್ಸ್ ಆಗಿರಲಿ. ಹಂಗ ರೂಪಾಯಿ 100ರ ನೋಟುಗಳ ಸಂಖ್ಯೆ 100ರ ನೋಟುಗಳ ಸಂಖ್ಯೆ 100ರ ನೋಟುಗಳ ಸಂಖ್ಯೆ ವಾಯ್ ಆಗಿರಲಿ ವಾಯ್ ಆಗಿರಲಿ. ಕ್ಲಿಯರ್? ಈಗ ನೋಡ್ರಿ ಟೋಟಲ್ 50 ನೋಟುಗಳ ಸಂಖ್ಯೆ ಎಕ್ಸ್ ಐತಿ 100 ನೋಟುಗಳ ಸಂಖ್ಯೆ ವಾಯ್ ಐತಿ. ಅವನ್ 2 ನೋಟ್ಗಳ ಸಂಖ್ಯೆ ಟೋಟಲ್ ಎಷ್ಟ ಐತಿ ಅಂತಂದ್ರ 25 ಅದಾವಂತ. ಇದ್ರ ನೋಟ್ ಎಷ್ಟದಾಗ ಗೊತ್ತಿಲ್ಲ ಎಕ್ಸ್ ಇದ್ರ ಎಷ್ಟು ಗೊತ್ತಿಲ್ಲ ವಾಯ್ ಅವ್ನ 2 ಕೂಡಿಸಿರಿ 25 ಬರ್ತಂದ್ರ ಇದಕ್ಕೆ ಸಮೀಕರಣ 1 ಅಂತ ಕೊಟ್ಬಿಡ್ರಿ. ಕ್ಲಿಯರ್? ನೆಕ್ಸ್ಟ್ ನೋಡಿ ಟೋಟಲ್ ಆಗಿ ಎಷ್ಟು ರೊಕ್ಕ ಐತಂತ 2000 ರೂಪಾಯಿ ಐತಂತ. ಅದ್ರ ಒಳಗ ಎಷ್ಟು 50 ನೋಟ್ ಅದಾವ ಗೊತ್ತಿಲ್ಲ ಎಷ್ಟು 100 ನೋಟ್ ಅದಾವ ಗೊತ್ತಿಲ್ಲ. ಒಂದ್ 50 ನೋಟ್ ಇತ್ತಂದ್ರ 1 ಎಕ್ಸ್ ಆಕೈತಿ ಹೌದಾ. 2 50 ನೋಟ್ ಇದ್ದು ಅಂದ್ರ 2 ಎಕ್ಸ್ ಆಕೈತಿ. 3 50 ನೋಟ್ ಇದ್ದು ಅಂದ್ರ 3 ಎಕ್ಸ್ ಆಕೈತಿ. ಹಂಗ ಎಷ್ಟ್ 50 ನೋಟ್ ಅದಾವ ಗೊತ್ತಿಲ್ಲ 50 ಎಕ್ಸ್ ಹೌದಾ. 50 ಗುಣಾಕಾರ ಎಕ್ಸ್ ಅಂದ್ರೆ 50 ಎಷ್ಟ್ ನೋಟ್ ಅದಾವಲ್ಲ ಅಷ್ಟ. ಹಂಗ 100 ರೂಪಾಯಿ ಎಷ್ಟ 100 ನೋಟ್ ಅದಾವ ಗೊತ್ತಿಲ್ಲ ಆ 100 ಗುಣಾಕಾರ ವಾಯ ಹೌದಾ. ಟೋಟಲ್ ಆಗಿ ಇದ್ರ ರೊಕ್ಕ ಮತ್ತ ನೋಟುಗಳ ಸಂಖ್ಯೆ ಗುಣಿಸಿ ಕೂಡಿಸಿದಾಗ ಟೋಟಲ್ ಅಮೌಂಟ್ ಸಿಗತ್ತ ನಮಗೆ 2000 ರೂಪಾಯಿ ಹೌದಾ. ನೋಡ್ರಿ 50 ನೋಟುಗಳ ಸಂಖ್ಯೆ ಎಕ್ಸ್ ಐತಿ ಹೌದಾ. ಎಷ್ಟ್ ನೋಟ್ 50 ಎಷ್ಟ ಗೊತ್ತಿಲ್ಲ ಎಕ್ಸ್ 50 ಎಕ್ಸ್ 100 ವಾಯ ಒಂದು ಕೂಡಿಸಿ 2000 ಅಂತ ಅವ ಕೊಟ್ಟಾನ. ಕ್ಲಿಯರ್? ಸಮೀಕರಣ 2 ಕೊಡೋದು ಬೇಡ ಈಗ ಸಮ ಮಾಡ್ಕೊಂಡು ನೋಡ್ರಿ. ಸಮೀಕರಣ 1 ಕೊಡಬೇಡ್ರಿ. ಓಕೆ ಈಗ ಇದಕ್ಕ ಇಲ್ಲಿ 2 ಕಡೆ ವಾಯ್ ಸೇಮ್ ಇಲ್ಲ. ಇದು 100ನ್ನ ಅದಕ್ಕೆ ಗುಣಾಕಾರ ಮಾಡ್ರಿ ಈ 100ನ್ನ ಇದಕ್ಕೆ ಗುಣಾಕಾರ ಮಾಡ್ರಿ ಅದ್ರ 1ನ್ನ ಇದಕ್ಕೆ ಗುಣಾಕಾರ ಮಾಡ್ರಿ. ಕ್ಲಿಯರ್? ಇದಕ್ಕೆ 100ನ್ನ ಇದಕ್ಕೆ ಗುಣಾಕಾರ ಮಾಡ್ರಿ ಏನಕೈತಿ 100 ಗುಣಾಕಾರ ಎಕ್ಸ್ 100 ಎಕ್ಸ್ 100 ಗುಣಾಕಾರ ವಾಯ್ 100 ವಾಯ್ 25 100ಲೆ 2500 ಆಕೈತಿ ಹೌದಾ. ಈಗ ಇದ್ರಲ್ಲಿ 1ರಲ್ಲಿ ಇದು ಗುಣಾಕಾರ ಮಾಡ್ರಿ ಅದ ಬರ್ತೈತಿ 50 ಎಕ್ಸ್ ಪ್ಲಸ್ 100 ವಾಯ್ ಇಸ್ ಈಕ್ವಲ್ ಟು 2000. ಈಗ ಸಮೀಕರಣ 1 ಕೊಡ್ರಿ ಸಮೀಕರಣ 2 ಕೊಡ್ರಿ ಯಾಕಂದ್ರೆ ವಾಯ್ ಗುಣಕ ಸೇಮ್ ಅಂತ. ಕ್ಲಿಯರ್? ಈಗ ಸಮೀಕರಣ 1ರೊಳಗ ಸಮೀಕರಣ 2ನ್ನ ಕಳೀರಿ ಯಾಕಂದ್ರೆ 2 ಕಡೆ ಪ್ಲಸ್ ಅದಾವ. ಸಮೀಕರಣ 1ರೊಳಗ ಸಮೀಕರಣ 2ನ್ನ ಕಳೀರಿ. ಸಮೀಕರಣ 1 ಏನೈತಿ 100 ಎಕ್ಸ್ ಸಮೀಕರಣ 2 ಏನೈತಿ 100 ವಾಯ್ ಇಸ್ ಈಕ್ವಲ್ ಟು 2500 ಐತಿ. ಕ್ಲಿಯರ್? ಹಂಗ 50 ಎಕ್ಸ್ ಪ್ಲಸ್ 100 ವಾಯ್ ಈಸ್ ಈಕ್ವಲ್ ಟು 2000. ಕ್ಲಿಯರ್? ಏನ್ ಮಾಡ್ಬೇಕಂತ ಇವಾಗ ಕಳಿಬೇಕಾದ್ರೆ ಚಿಹ್ನೆ ಬದಲಾಗ್ತಾವ. ಇವಾಗ 2500 ಒಳಗೆ 500 ಹೋದ್ರೆ 2500 ಒಳಗೆ 2000 ಹೋದ್ರೆ 500. 100 ಪ್ಲಸ್ 100 ವಾಯ್ ಮೈನಸ್ 100 ವಾಯ್ ಕ್ಯಾನ್ಸಲ್. 100 ಎಕ್ಸ್ ಒಳಗೆ 50 ಎಕ್ಸ್ ಹೋದ್ರೆ ಎಷ್ಟು ಎಕ್ಸ್ 50 ಎಕ್ಸ್. ಕ್ಲಿಯರ್? 100 ಎಕ್ಸ್ ಒಳಗೆ 50 ಎಕ್ಸ್ ಹೋದ್ರೆ 50 ಎಕ್ಸ್. ಎಕ್ಸ್ ಜೊತೆ 50 ಗುಣಾಕಾರ ಐತಿ ಸರಿ ಬಂದ್ರೆ ಏನಕ್ಕೆ ಬಾಕಾರ ಆಕೈತಿ 500 ಭಾಗಿಸು 50 ಫಸ್ಟ್ 0 ತೆಗೀರಿ 5 1 5 5 10 50 ಎಕ್ಸ್ ಬೆಲೆ ಎಷ್ಟು ಬಂತ 10 ಬಂತು. ಕ್ಲಿಯರ್? ಈಗ ಎಕ್ಸ್ ಬೆಲೆಯನ್ನು ಸಮೀಕರಣ 1ರಾಗ್ರಿ 2ರಾಗ್ರಿ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನೈತಿ ಸಮೀಕರಣ 1 ಏನೈತಿ ನೋಡ್ರಿ 100 ಎಕ್ಸ್ ಪ್ಲಸ್ 100 ವಾಯ್ ಈಸ್ ಈಕ್ವಲ್ ಟು 2500 ಐತಿ. ಕ್ಲಿಯರ್? 100 ಅಷ್ಟೇ ಇರಲಿ ಎಕ್ಸ್ ಅಂದ್ರೆ ಎಷ್ಟು ಬಂದೈತಿ 10 ಬಂದೈತಿ ಪ್ಲಸ್ 100 ವಾಯ್ ಈಸ್ ಈಕ್ವಲ್ ಟು 2500. ಕ್ಲಿಯರ್? 110 1000 ಪ್ಲಸ್ 100 ವಾಯ್ ಈಸ್ ಈಕ್ವಲ್ ಟು 2500 ಹಂಗ ಬರ್ಕೊಳ್ರಿ. ಕ್ಲಿಯರ್? 100 ವಾಯ್ ಅನ್ನ ಹಂಗ ಬರ್ಕೊಳ್ರಿ 2500 ಅಷ್ಟೇ ಇರಲಿ ಪ್ಲಸ್ 1000 ಈ ಸೈಡ್ ಬಂದ್ರೆ ಮೈನಸ್ 1000 ಆಕೈತಿ ಹೌದಾ. ಪ್ಲಸ್ 1000 ಈ ಸೈಡ್ ಬಂದ್ರೆ ಮೈನಸ್ 1000 ಆಕೈತಿ.
100y ಎಷ್ಟ ಬರ್ಕೊಳ್ರಿ 2500 ಒಳಗ 1000 ಹೋದ್ರ 1500. ಹೌದಾ? y ಜೊತೆ 100 ಗುಣಾಕಾರ ಐತಿ, ಈ ಸೈಡ್ ಬಂದ್ರ ಭಾಗಾಕಾರ ಆಕೈತಿ. 20 20 ತೆಗಿರಿ, 20 20 ಹೊತ್ತ y ಬೆಲೆ ಎಷ್ಟ? 15. ಕ್ಲಿಯರ್? x ಬೆಲೆ ಎಷ್ಟು ಬಂತ? 10 ಬಂತ. x ಬೆಲೆ 10 ಬಂತ. y ಬೆಲೆ ಎಷ್ಟು ಬಂತ? 15 ಬಂತ. ಕ್ಲಿಯರ್? ನಾವು ರೂಪಾಯಿ 50 ನೋಟುಗಳ ಸಂಖ್ಯೆ ಏನ್ ನೋಡಿದ್ವಿ? x ನೋಡಿದ್ವಿ. ಆಮೇಲೆ ಬರೀರಿ, ಆದ್ದರಿಂದ ರೂಪಾಯಿ 50 ನೋಟಗಳ ಸಂಖ್ಯೆ ಏನ್ ತೊಗೊಂಡಿದ್ವಿ? x ತೊಗೊಂಡಿದ್ವಿ. ಎಷ್ಟಾತ? 10 ಆತ. ಹಂಗ ರೂಪಾಯಿ 100ರ ನೋಟುಗಳ ಸಂಖ್ಯೆ ಏನ್ ತೊಗೊಂಡಿದ್ವಿ? y ತೊಗೊಂಡಿದ್ವಿ. ಎಷ್ಟು ಬಂತ? 15 ಬಂತ. ಕ್ಲಿಯರ್? 100 ನೋಟ 15 ಅದಾವಂತ, 50 ನೋಟ 10 ಅದಾವಂತ. ಕ್ಲಿಯರ್? ಇಷ್ಟು ಮಾಡಿದ್ರೆ ನಿಮಗ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ನೋಡ್ರಿ. ನೋಡ್ರಿ 5ನೇ ಕ್ವಶನ್ ಏನೈತಿ? ಒಂದು ಎರವಲು ಗ್ರಂಥಾಲಯದಲ್ಲಿ ಮೊದಲ 3 ದಿನಕ್ಕೆ ಒಂದು ನಿಗದಿತ ಶುಲ್ಕವಿರುತ್ತದೆ. ಆ ಬಳಿಕ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕವಿರುತ್ತದೆ. ಪುಸ್ತಕವನ್ನ 7 ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಸರಿತಾ ರೂಪಾಯಿ 27 ಪಾವತಿಸಿದರೆ, ಪುಸ್ತಕವನ್ನ 5 ದಿನ ಇರಿಸಿಕೊಂಡಿದ್ದಕ್ಕಾಗಿ ಸುಸಿ ರೂಪಾಯಿ 21 ಪಾವತಿಸಿದಳು. ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದಾನ. ಹೌದಾ? ಇವಾಗ ನಿಗದಿತ ಶುಲ್ಕ ಎಕ್ಸ್ ಆಗಿರ್ಲಿ ಅಂತ ಅನ್ಕೋಣ. ನಿಗದಿತ ಶುಲ್ಕ ಎಕ್ಸ್ ಆಗಿರಲಿ. ಹಂಗ ಹೆಚ್ಚುವರಿ ದಿನದ ಶುಲ್ಕ ಏನಾಗಿರಲಿ? y ಆಗಿರಲಿ. ನೋಡ್ರಿ, ಮೊದಲ್ 3 ದಿನ ಇಟ್ಕೊಂಡ್ರ ನಿಗದಿತ ಶುಲ್ಕ ಇರ್ತೈತಂತ. ಆ ಬಳಿಕ ಪ್ರತಿಯೊಂದು ದಿನಕ್ಕ ಹೆಚ್ಚುವರಿ ಶುಲ್ಕ ಹಾಕೊಂತ ಹೋಗ್ತದಂತ. ಹೌದಾ? ಈಗ 7 ದಿನ ತನ್ನಲ್ಲಿ ಇರಿಸ್ಕೊಂಡಾಳಂತ. ಆ 7 ದಿನದಾಗ ಮೊದಲ್ 3 ದಿನ ನಿಗದಿತ ಶುಲ್ಕ ಅಂದ್ರ ಎಕ್ಸ್. ಹೌದಾ? 7 ದಿನದಾಗ 3 ದಿನ ನಿಗದಿತ ಶುಲ್ಕ ಐತಿ ಎಕ್ಸ್. ಹೆಚ್ಚುವರಿ ದಿನ ಎಷ್ಟ? 4 ದಿನ. 7 ದಿನದಾಗ 3 ದಿನ ನಿಗದಿತ ಶುಲ್ಕ ಐತಿ, 7 ದಿನ ಹೆಚ್ಚುವರಿ ಶುಲ್ಕ, 4 ದಿನ ಹೆಚ್ಚುವರಿ ಆತ. ಕ್ಲಿಯರ್? 7 ದಿನ ಟೋಟಲ್ ಆಗಿ ಇಟ್ಕೊಂಡಾಳ, 3 ದಿನ 4 ದಿನ ಹೆಚ್ಚುವರಿ ಆತ. ಅದ್ರ ಸಂಬಂಧ 4y. ಹೆಚ್ಚುವರಿ ದಿನ ಏನ್ ತಗೊಂಡಾವ ನಾವ? y ತಗೊಂಡ. ಅದ್ರ ಸಂಬಂಧ 4y ಈಸ್ ಈಕ್ವಲ್ ಟು ಎಷ್ಟು ಐತ ಅಮೌಂಟ್? 27 ರೂಪಾಯಿ ತುಂಬಾಳ ಅಂತ. ಕ್ಲಿಯರ್? ಹಂಗ 5 ದಿನ ಇರಿಸ್ಕೊಂಡಿದ್ದಕ್ಕಾಗಿ ಸೂಸಿ 21 ಪಾವಸ್ಯಾಳಂತ. ಹೌದಾ? ನಿಗದಿತ ಶುಲ್ಕ ಎಷ್ಟ್ ದಿನ? ನಿಗದಿತ ದಿನ ಎಷ್ಟೈತಿ? 3 ದಿನ ಐತಿ. 5 ದಿನದಾಗ 3 ದಿನ ನಿಗದಿತ ಶುಲ್ಕ ಐತಿ. ಹೌದಾ? ಹೆಚ್ಚುವರಿ ದಿನ ಎಷ್ಟ? 2 ದಿನ. 2y ಎಷ್ಟು ರೊಕ್ಕ ತುಂಬ್ಯಾಳ? 21 ರೂಪಾಯಿ ತುಂಬ್ಯಾಳ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನಿ. ಇವಾಗ ಇದಕ್ ಸಮೀಕರಣ 1 ಕೊಡ್ರಿ, ಇದಕ್ ಸಮೀಕರಣ 2 ಕೊಡ್ರಿ. ಇಲ್ಲಿ y ಸೇಮ್ ಇಲ್ಲ, x ಸೇಮ್ ಅದ ನೋಡ್ರಿ. x ಸೇಮ್ ಅದಾವ, ಅವ್ರ ಚಿಹ್ನೆನೂ ಸೇಮ್ ಅದಾವ. ಚಿಹ್ನೆ ಸೇಮ್ ಇದ್ದಾಗ ಸಮೀಕರಣಗಳನ್ನ ಏನ್ ಮಾಡ್ಬೇಕ? ಕಳಿಬೇಕ. ಸಮೀಕರಣ 1 ಸಮೀಕರಣ 2 ಕಳಿಯಿರಿ. ಯಾಕಂದ್ರ ಸಮೀಕರಣ 1 ದೊಡ್ಡ ಸಂಖ್ಯೆ ಅದಾವ. ಅದಕ್ಕ x ಪ್ಲಸ್ 4y ಈಸ್ ಈಕ್ವಲ್ ಟು 27, x ಪ್ಲಸ್ 2y ಈಸ್ ಈಕ್ವಲ್ ಟು 21. ಸಮೀಕರಣಗಳನ್ನ ಕಳ್ಯಾಕತ್ತೀರಿ, ಚಿಹ್ನೆ ಏನಾಗ್ತಾವ? ಬದಲಾವಣೆ ಆಗ್ತಾವ. 27ರಾಗ 21 ಹೋದ್ರ 6 ಬರ್ತೈತಿ, 7ರಾಗ 1 ಹೋದ್ರ 6, 2ರಾಗ 2 ಹೋದ್ರ 0. ಕ್ಲಿಯರ್? ಪ್ಲಸ್ 4y ಪ್ಲಸ್ 2y ಮೈನಸ್ 2y ಐತಿ. 4y ಒಳಗೆ 2y ಹೋದ್ರ 2y. ಪ್ಲಸ್ x ಮೈನಸ್ x ಕ್ಯಾನ್ಸಲ್. ಹೌದಾ? ಇವಾಗ y ಜೊತೆ 2 ಏನೈತಿ? ಗುಣಾಕಾರ ಐತಿ. ಈ ಸೈಡ್ ಬಂದ್ರೆ ಏನಕೈತಿ? ಭಾಗಾಕಾರ ಆಕೈತಿ. 2 1 2, 2 3 6. y ಬೆಲೆ ಎಷ್ಟು ಬಂತ? 3 ಬಂತ. ಕ್ಲಿಯರ್? ಹಂಗ x ಬೆಲೆಯನ್ನು ಕಂಡುಕೊಂಡ್ಬಿಡ್ರಿ. y ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸಮೀಕರಣ 1 ಏನೈತಿ? x ಪ್ಲಸ್ 4y ಈಸ್ ಈಕ್ವಲ್ ಟು 27 ಐತಿ.
ಎಕ್ಸ್ ಅಷ್ಟ ಬರ್ಕೊಳ್ರಿ ವಾಯ್ ಬೆಲೆಯನ್ನ ಕಂಡಿಡ್ಕೊಂಡವಿ ಎಷ್ಟು ಬಂದೈತಿ 3 ಬಂದೈತಿ ವಾಯ್ ಪ್ಲೇಸ್ ಒಳಗ 3 ಹಾಕ್ರಿ 27 ಹಂಗ ಬರೀರಿ ಕ್ಲಿಯರ್ ಎಕ್ಸ್ ಅನ್ನ ಹಂಗ ಬರೀರಿ 4 3 12 ಇಸ್ ಈಕ್ವಲ್ ಟು 27 ಎಕ್ಸ್ ಅಷ್ಟೇ ಇರ್ಲಿ 27 ಅಷ್ಟೇ ಇರ್ಲಿ ಪ್ಲಸ್ 12 ಈ ಸೈಡ್ ಬಂದ್ರ ಮೈನಸ್ 12 ಆಕೈತಿ ಎಕ್ಸ್ ಬೆಲೆ 27 ಒಳಗ 12 ಹೋದ್ರ 15 27 ಒಳಗ 12 ಹೋದ್ರ 15 ಬರ್ತದ ಇವಾಗ ಎಕ್ಸ್ ಬೆಲೆ ಎಷ್ಟು ಬಂತ 15 ಬಂತ ವಾಯ್ ಬೆಲೆ ಎಷ್ಟು ಬಂತ 3 ಬಂತ ಕ್ಲಿಯರ್ ಈಗ ನಿಗದಿತ ಶುಲ್ಕ ಏನ್ ತಗೊಂಡವಿ ಎಕ್ಸ್ ತಗೊಂಡವ್ ನಾವು ಬರೀರಿ ಆದ್ಮೇಲೆ ಲಾಸ್ಟ್ ಆದ್ದರಿಂದ ನಿಗದಿತ ಶುಲ್ಕ ಏನ್ ತಗೊಂಡವಿ ಎಕ್ಸ್ ತಗೊಂಡವಿ ಹೌದಾ ಎಷ್ಟು ರೂಪಾಯಿ ಆಕೈತಿ ನಿಗದಿತ ಶುಲ್ಕ ಎಕ್ಸ್ ಬೆಲೆ ಆಗೈತಿ ಎಷ್ಟು 15 ರೂಪಾಯಿ ನಿಗದಿತ ಪ್ರತಿಯೊಂದು ಹೆಚ್ಚುವರಿ ದಿನದ ಏನ್ ತಗೊಂಡವಿ ಹೆಚ್ಚುವರಿ ದಿನದ ಶುಲ್ಕ ವಾಯ್ ತಗೊಂಡ ನೋಡ್ರಿ ಹೆಚ್ಚುವರಿ ದಿನದ ಶುಲ್ಕ ಏನ್ ತಗೊಂಡವಿ ವಾಯ್ ತಗೊಂಡವಿ ಎಷ್ಟು ಬಂತ ರೂಪಾಯಿ 3 ರೂಪಾಯಿ ಬಂತ ಕ್ಲಿಯರ್ ನಿಗದಿತ ಶುಲ್ಕ ಎಕ್ಸ್ ತಗೊಂಡಿದ್ವಿ 15 ರೂಪಾಯಿ ಆತ ಹೆಚ್ಚುವರಿ ದಿನದ ಎಷ್ಟಾತ ರೂಪಾಯಿ 3 ಆತ ಇವಾಗ ಅಭ್ಯಾಸ 3.3 ಮುಗಿತ ನೆಕ್ಸ್ಟ್ ಕ್ಲಾಸ್ ಒಳಗ ಈ ಪಾಠದ ಮೇಲೆ ಇರೋ LB ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಕ್ಲಿಯರ್ ಈ ಕ್ಲಾಸ್ ನಿಮಗೆ ಇಷ್ಟ ಆಗೈತೆ ಅನ್ಕೋತೇನೆ ಇಷ್ಟ ಆದ್ರೆ ಶೇರ್ ಮಾಡಿ ಹಾಗೆ ಕೂಡ ಲೈಕ್ ಮಾಡಿ ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ ಹ್ಯಾವ್ ಅ ನೈಸ್ ಡೇ ಥ್ಯಾಂಕ್ ಯು